ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ರಾಜ್ಯ ಸರ್ಕಾರ ಬಂದು 3 ವರ್ಷದ ಮೇಲಾಯಿತು. ಮುಖ್ಯಮಂತ್ರಿ ಬದಲಾವಣೆಯಾಗಿ 2 ತಿಂಗಳ ಮೇಲಾಯಿತು. ಮೊದಲ 3 ವರ್ಷದಲ್ಲದೆ ಹೋದರೂ ಕಳೆದ 2 ತಿಂಗಳಲ್ಲಿ ಕರ್ನಾಟಕದ ಸಚಿವರುಗಳ ಪೈಕಿ ಅತಿ ಹೆಚ್ಚು ಸುದ್ದಿಯಾದ ಸಚಿವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿಯನ್ನು ನಿಭಾಯಿಸ್ತಾ ಇರುವಂಥ ಕೃಷ್ಣ ಬೈರೇಗೌಡರು. ಅವ್ರ ಜೊತೆ ಸ್ವಲ್ಪ ಮಾತಾಡೋಕ್ಕಿದೆ. ಕೃಷ್ಣ ಬೈರೇಗೌಡರು ನಮಸ್ಕಾರ. ನಮಸ್ಕಾರ. ಏನಾರು ತಪ್ಪು ಹೇಳಿದ್ನ ನಾನು? ಅತಿ ಹೆಚ್ಚು ಚರ್ಚೆ ಆಗಿರುವ ಸಚಿವರು ಅಂತ. ಇದು ನಿಮ್ಮ ಸ್ವಾತಂತ್ರ್ಯ. ನಿಮ್ಮ ಸ್ವಾತಂತ್ರ್ಯದಲ್ಲಿ ತಪ್ಪು ಸರಿ ಅನ್ನೋದು ಬರೋದಿಲ್ಲ. ನಿಮ್ಮದು ವೃತ್ತಿ ಸ್ವಾತಂತ್ರ್ಯ, ನೀವೇನು ಬೇಕೋ ಹೇಳ್ಬೋದು. ನೀವೇನು ಹೇಳ್ತೀರಾ ಅದನ್ನು ಸಮಚಿತ್ತದಿಂದ ಸ್ವೀಕಾರ ಮಾಡೋದು ನಮ್ಮ ಧರ್ಮ. ಏನಿಲ್ಲ, ಸಮಾಜದಲ್ಲಿ ಅಬ್ಸರ್ವ್ ಮಾಡಿರೋದನ್ನು ಹೇಳ್ತಾ ಇದ್ದೀವಿ. ನಿಮ್ಮಷ್ಟು ಚರ್ಚೆ ಯಾರ ಬಗ್ಗೆನೂ ಆಗ್ತಾ ಇಲ್ಲ. ನಮ್ಮ ಕೆಲಸದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ. ಹೆಂಗೆ ಅನ್ನಿಸ್ತಾ ಇದೆ 2 ತಿಂಗಳ ಪರ್ಫಾರ್ಮೆನ್ಸು? ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಹೇಳೋದಾದರೆ ಆಪರೇಷನ್ ಫುಟ್ಪಾತಿಂದ ಶುರು ಮಾಡಿ ಪಾದಾಚಾರಿ ಮಾರ್ಗಗಳು ತೆರವು ಮಾಡಬೇಕು. ಅದರ ಹಿನ್ನೆಲೆ ಎಕ್ಸ್ಪ್ಲನೇಷನ್ನು, ಜಸ್ಟಿಫಿಕೇಶನ್ ತಮಗೆ ಗೊತ್ತಿದೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ. ಜನ ಸಾಯ್ತಾ ಇದ್ದಾರೆ. ಓಡಾಡೋದಕ್ಕೆ ಫುಟ್ಪಾತ್ ಇಲ್ಲ ಅಂದರೆ ಜನ ರೋಡ್ಗೆ ಬರ್ತಾರೆ, ಆಕ್ಸಿಡೆಂಟ್ ಆಗುತ್ತೆ. ಮತ್ತು ಸಿಟಿ ಒಂಥರ ದಿನೇ ದಿನೇ ತನ್ನ ಒಂದು ಲುಕ್ಕು, ಘನತೆ ಕಳ್ಕೊಳ್ತಾ ಇದೆ. ಇವೆಲ್ಲ ಸುಧಾರಣೆ ಆಗಬೇಕಾದ್ರೆ ಒಂದು ಆ್ಯಕ್ಟಿವಿಟಿ ಫುಟ್ಪಾತ್ ಕ್ಲಿಯರೆನ್ಸು ಶುರು ಮಾಡಿದ್ವಿ. 847 ಕಿಲೋಮೀಟರ್ ಇಲ್ಲಿವರೆಗೂ ಕ್ಲಿಯರ್ ಮಾಡಿದ್ದೀವಿ. ಅವುಗಳನ್ನ ರಿಪೇರಿ ಕೂಡ ಮಾಡೋ ಕೆಲಸ ನಡೀತಾ ಇದೆ. ಸೊ ಅದಾದಮೇಲೆ ನೆಕ್ಸ್ಟು ಸ್ವಚ್ಛತೆ ಕಡೆಗೆ ಗಮನ ಕೊಟ್ಟಿದ್ದೇವೆ. ಈಗ ಸ್ವಚ್ಛತೆ ಆರಂಭ ಮಾಡಿದ್ದು 847 ಅಂದರೆ ಎಷ್ಟು ಪರ್ಸೆಂಟ್ ಅಂತ ಹೇಳ್ಬೋದು? ನೋಡಿ, ಬೆಂಗಳೂರಲ್ಲಿ 18,000 ಕಿಲೋಮೀಟರ್ ರೋಡ್ ಇದೆ. ಓಕೆ. ನಮ್ಮ ಅಫಿಷಿಯಲ್ ಆಗಿ 14,000 ಕಿಲೋಮೀಟರ್ ಇದೆ. ಓಕೆ. ನಮ್ಮ ಪ್ರಕಾರ ಇಲ್ಲಿ ಬೆಂಗಳೂರಲ್ಲಿ ಗೊತ್ತಲ್ಲ, ಅಫಿಷಿಯಲ್ ಇದ್ದರೆ ಅನ್ಅಫಿಷಿಯಲ್ಲು. ಅದಕ್ಕೆ ಅಂದರೆ ಲೇಔಟ್ಗಳು ಎಲ್ಲ ಇಲ್ಲಿಗಲ್ ಲೇಔಟ್ಗಳು 40 ವರ್ಷದಿಂದ ಆಗಿ ಕರೆಕ್ಟಾಗಿ ಲೆಕ್ಕನೂ ಇಲ್ಲ ಬೆಂಗಳೂರಲ್ಲಿ. ಸೊ ಆಗೋಗಿದೆ ಬಿಡಿ, ಈಗ ಅದೇ ಹಳೆ ಕತೆ ಬೇಡ. 14,000 ಅಫಿಷಿಯಲ್ ಇದೆ, 18,000 ಟೋಟಲಿ ಇರ್ಬೋದು ಅಂತ ಒಂದು ಅಂದಾಜಿದೆ. 15,000 ಅಂತಾನೆ ಇಟ್ಕೊಳ್ಳಿ. 15,000ದಲ್ಲಿ ನಾವು ಟಾರ್ಗೆಟ್ ಮಾಡಿರೋದು 1,500 ಕಿಲೋಮೀಟರ್ ಅಷ್ಟೇ. ನಮ್ಮ ಗುರಿನೇ 1,500 ಕಿಲೋಮೀಟರ್. 10%. ಹೌದು, 10% ಟಾರ್ಗೆಟ್ ಮಾಡಿದ್ದೀವಿ. ಅದರಲ್ಲಿ 847 ಕಿಲೋಮೀಟರ್ ಮುಗಿಸಿದ್ದೀವಿ. ಇನ್ನೊಂದು 15-20 ದಿನದಲ್ಲಿ 1,500 ಕಿಲೋಮೀಟರ್ವರೆಗೂ ಮುಟ್ಟಬೇಕು ಅಂತ ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ. ಇನ್ನು ನೆಕ್ಸ್ಟ್ ಐಟಮು ಈ ಕ್ಲೀನಿಂಗ್ ಡ್ರೈವ್ ಶುರು ಮಾಡಿದಾಗ ರೋಡ್ ಸೈಡಲ್ಲಿ 2 ವರ್ಷ, 1 ವರ್ಷ, 6 ತಿಂಗಳು, 5 ವರ್ಷ ಗಾಡಿಗಳು, ಬೀಡಾಡಿ ಗಾಡಿಗಳು ಆಗೋಗಿದ್ದಾವೆ. ಅನಾಥ ವಾಹನಗಳು ರೋಡ್ ಸೈಡಲ್ಲೇ ಅಬಂಡನ್ ಮಾಡಿಬಿಟ್ಟಿದ್ದಾರೆ. ಅವು ಚಕ್ರನೂ ಖಾಲಿ ಆಗಿಬಿಟ್ಟಿದೆ. ಎಲ್ಲ ಒಂಥರ ರೋಡು, ಫುಟ್ಪಾತ್ ಗುಜರಿ ಆಗೋಗಿದೆ. ಅಲ್ಲಿ ಜನ ಅದ್ರ ಮೇಲೆ ಕಸ ತಂದು ಹಾಕ್ತಾರೆ. ಅದರಿಂದ ಇಲ್ಲಿ ರೋಗ ರಜಿನ ಮತ್ತು ಬೆಂಗಳೂರಿನ ಸೌಂದರ್ಯ ಅಂತ ಹೇಳೋದಕ್ಕೂ ನನಗೆ ಹಿಂಜರಿಕೆ. ಯಾಕಂದರೆ ಆ ಪಠ್ಯಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಇರೋದು ಇನ್ನೂ ಅಧ್ವಾನ ಆಗುತ್ತೆ ಇದರಿಂದ. ಸೊ ಅದಕ್ಕೆ ಅದನ್ನು ಕ್ಲಿಯರೆನ್ಸ್ ಡ್ರೈವನ್ನು ತೊಗೊಂಡಿದ್ದೇವೆ. ಅದರಲ್ಲಿ ಸುಮಾರು ಒಂದು 4,000-5,000 ಗಾಡಿಗಳು ಈ ಥರ ರೋಡ್ ಸೈಡಲ್ಲಿ ಬಿಟ್ಬಿಟ್ಟಿದ್ದಾರೆ ಅಂತ ನಮ್ಗೆ ಅಂದಾಜು. ಅದರಲ್ಲಿ ಒಂದು 6,000 ಗಾಡಿ ಒಟ್ಟು ಅಂತ ಅಂದಾಜು ಮಾಡಿ, ಅದರಲ್ಲಿ ಒಂದು 1,000 ಗಾಡಿ ನೋಟಿಸ್ ಕೊಟ್ಟ ಮೇಲೆ ಅವರೇ ಬಂದು ವಾಪಸ್ ತಗೊಂಡು ಹೋಗಿದ್ದಾರೆ. ಇನ್ನು 4,000-5,000 ತೆಗಿಬೇಕು. ಅದರಲ್ಲಿ 401 ಗಾಡಿಗಳು ತೆಗ್ದಿದ್ದೀವಿ ಇಲ್ಲಿವರೆಗೆ. ದಿನಕ್ಕೆ ಒಂದು 30-40 ಗಾಡಿ ಎತ್ತುತ್ತಾ ಇದ್ದೀವಿ ಅವುಗಳನ್ನು. ಯಾಕಂದರೆ ಒಂದು ಗಾಡಿ ಎತ್ತಬೇಕು ಅಂದರೆ 20 ಕಿಲೋಮೀಟ್ರ್ ದೂರ ತಗೊಂಡೋಗಿ ಬಿಟ್ಟು ಬಂದು ಮತ್ತೆ ಟೋ ಮಾಡಬೇಕು. ಸೊ ಟೈಮ್ ತೊಗೊಳುತ್ತೆ. ಆದರೆ ಮಾಡ್ತಾ ಇದ್ದೀವಿ. 400 ಗಾಡಿ ಟೋಯಿಂಗ್ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ರೋಡ್ ಸೈಡಲ್ಲಿ ಯಾರ್ಯಾರೋ ಕಳ್ತನದಲ್ಲಿ ಬಂದು ರಾತ್ರಿ ಈ ಕನ್ಸ್ಟ್ರಕ್ಷನ್ ಡೆಬ್ರಿಗಳನ್ನೆಲ್ಲ ಸುರಿದು ಅದು ಒಂಥರ ಪರ್ವತವಾಗಿ ಅದ್ರ ಮೇಲೆ ಗಿಡ ಗಂಟೆ ಬೆಳ್ಕೊಂಡು ಈ ಕಡೆ ನಾಡಿಗೂ ತಪ್ಪೋಗಿದೆ, ಕಾಡಿಗೂ ತಪ್ಪೋಗಿದೆ. ಒಂಥರ ನೋಡೋದಕ್ಕೆ ಒಂದು ಅಸಹ್ಯಕರವಾದಂಥ ವಾತಾವರಣ. ಅದಾದಮೇಲೆ ಜನ ತಂದಲ್ಲಿ ಗಾರ್ಬೇಜ್ ಸುರಿತಾರೆ ಅದ್ರ ಮೇಲೆ. ಅದರಲ್ಲಿ ಸೊಳ್ಳೆ, ಇಲಿಗಳು, ಹಾವುಗಳು, ಬೀದಿ ನಾಯಿಗಳು ಎಲ್ಲ ಒಂದು ಥರ ಅಸಹ್ಯಕರವಾದಂಥ ವಾತಾವರಣ. ಅದನ್ನು ಕ್ಲಿಯರೆನ್ಸ್ ಡ್ರೈವ್ ತೊಗೊಂಡಿದ್ದೀವಿ. ಅದರಲ್ಲೂ ಸುಮಾರು ಒಂದು 2 ಲಕ್ಷ ಟನ್ನು ತೆಗಿಬೇಕಾಗುತ್ತೆ. ಈ ತರಹ ರೋಡ್ ಸೈಡಲ್ಲಿ ಸುರಿದಿರುವ ಕನ್ಸ್ಟ್ರಕ್ಷನ್ ಡೆಬ್ರೀಸು, ಮಣ್ಣು, ಕಲ್ಲು. ಹೌದು, ನಮ್ಮ ಅಫಿಷಿಯಲಿ ನೋಡಿದರೆ ಅಷ್ಟು ನಂಬರ್ ಇಲ್ಲ. ಬಟ್ ನನ್ನ ಪ್ರಕಾರ ಅಲ್ಲಿವರೆಗೂ ಹೋಗುತ್ತೆ ಅಂತ ನನ್ನ ಪ್ರಕಾರ. ಯಾಕಂದರೆ ನಾವು ಬೆಂಗಳೂರಲ್ಲಿ ಓಡಾಡುವಾಗ ನಮ್ಮ ಕಣ್ಣು ನೋಡಿ ಒಂದು ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಅಫಿಷಿಯಲ್ ಎಸ್ಟಿಮೇಟ್ ಇನ್ನೂ ಕಮ್ಮಿ ಇದೆ. ಸೊ ಎನಿವೇ
ಒಂದು 2 ಲಕ್ಷ ಟನ್ನು ಈ ಥರ ಮೆಟೀರಿಯಲ್ಲು ಸುರಿದ್ಬಿಟ್ಟಿದ್ದಾರೆ ರಾತ್ರೋರಾತ್ರಿ ರೋಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ. ಅದು ಇವತ್ತು ಅಸಹ್ಯ ತಾಣಗಳಾಗ್ಬಿಟ್ಟಿದ್ದಾವೆ. ಸೊ ಅದನ್ನು ಕ್ಲಿಯರೆನ್ಸ್ ಡ್ರೈವನ್ನು ಆಗಸ್ಟ್ 1ನೇ ತಾರೀಕು ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಇಲ್ಲಿವರೆಗೂ ಕೂಡ GBAಯಿಂದ ಒಂದು 20,000 ಟನ್ ತೆಗೆದಿದ್ದೀವಿ. ಅದಲ್ಲದೆ ಬೆಸ್ಕಾಮು, ಮೆಟ್ರೋ, KRIDE, KADB, BDA ಇಷ್ಟು ಜನ ಸೇರಿ ಅವರು ಒಂದು 10,000 ಟನ್ ತೆಗೆದಿದ್ದಾರೆ. ಸೊ ಒಂದು 30,000 ಟನ್ನು ಒಂದು ವಾರದಲ್ಲಿ ಕ್ಲಿಯರ್ ಮಾಡಿದ್ದೀವಿ. ಇದನ್ನು ಇನ್ನೂ ಒಂದು ತಿಂಗಳು ಹಿಂಗೆ ಮಾಡಬೇಕಾಗುತ್ತೆ. ತಿಂಗಳು ಆಗಸ್ಟಲ್ಲಿ ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಆಗಸ್ಟಲ್ಲಿ ಮುಗಿಸೋದು ಕಷ್ಟ, ಸ್ವಲ್ಪ ಸೆಪ್ಟೆಂಬರ್ಗೂ ಕೂಡ ಹೋಗುತ್ತೆ. ಏತನ್ಮಧ್ಯ ಜನಗಳು ನಾವು ಪಬ್ಲಿಕ್ ಜಾಗನ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ, ನಿಮ್ಮ ಸೈಟನ್ನು ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಜನಗಳಿಗೆ ಕೇಳ್ಕೊಂಡಿದ್ದೀವಿ. ಜನ ನಾವು ಕೇಳಿದಾಗ ಎಲ್ಲ ನಾವು ನಿಮಗೆ ಸಪೋರ್ಟ್ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಆ್ಯಕ್ಷನ್ ಮಾಡೋದು ಬಂದಾಗ ಅಷ್ಟು ಮಟ್ಟಿಗೆ ಆ್ಯಕ್ಷನ್ ಮಾಡಲ್ಲ. ಈಗ ನಾನು ಜುಲೈ 15ನೇ ತಾರೀಕೆ ಕೇಳ್ಕೊಂಡೆ, ದಯವಿಟ್ಟು ನಿಮ್ಮ ಸೈಟ್ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಪ್ಪ, ನಮ್ಮ ಜಾಗ ನಾವು ಮಾಡ್ತೀವಿ, ನಿಮ್ಮ ಸೈಟ್ ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ಹೇಳಿದೆ. ಇನ್ನೂ ಒಂದು 2-3% ಜನ ಅಷ್ಟೇ ಮಾಡ್ಕೊಂಡಿದ್ದಾರೆ ಸೈಟ್ ಕ್ಲಿಯರಿಂಗ್. ಈಗ ಇನ್ನೂ ಸ್ವಲ್ಪ ಟೈಮ್ ಕೊಡೋಣ ಅಂತ ಇನ್ನೂ ಒಂದು ವಾರ ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದ್ದೀವಿ. ಮಾಡದೆ ಹೋದರೆ ಕೊನೆಗೆ ನಾವು ಒಂದು ಡೆಡ್ಲೈನ್ ಕೊಟ್ಟಿದ್ದೀವಿ. ಅದಾದಮೇಲೆ ನಾವೇ GBAಯಿಂದ ವತಿಯಿಂದ ಹೋಗಿ ಅಲ್ಲಿ ಯಾರೋ ಕಾಂಟ್ರಾಕ್ಟ್ರಿಗೆ ಬಿಟ್ಟು ಕ್ಲೀನ್ ಮಾಡಿಸಿ ಆ ತಗಲೋ ಖರ್ಚನ್ನು ಅವರ ಅಕೌಂಟಿಗೆ ನಾವು ಹಾಕಬೇಕಾಗುತ್ತೆ ಅನಿವಾರ್ಯವಾಗಿ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಾನು ರೇಟು ಪಬ್ಲಿಷ್ ಮಾಡಿದ್ದೇನೆ. ಆ ರೇಟ್ ನೋಡಿದ ತಕ್ಷಣ ಎಷ್ಟೋ ಜನ ಅದಕ್ಕೆ ಟೀಕೆ ಮಾಡಿದ್ದಾರೆ ಕೆಲವರೆಲ್ಲ. ಹೌದು, ನನಗೂ ಅನಿಸುತ್ತೆ ಆ ರೇಟು ಜಾಸ್ತಿ ಅಂತ. ಆದರೆ ನಾನು ಅದನ್ನು ನಾನು ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ರೇಟ್ ಫಿಕ್ಸ್ ಮಾಡಿಲ್ಲ. ಗೌರ್ಮೆಂಟಲ್ಲಿ ಒಂದು ಶೆಡ್ಯೂಲ್ ಆಫ್ ರೇಟ್ಸ್ SR ಅಂತ ಒಂದು ಸಿಸ್ಟಮ್ ಇದೆ. SR ಪ್ರಕಾರ 1 ಅಡಿಗೆ ಎಷ್ಟು, 2 ಅಡಿಗೆ ಎಷ್ಟು ಅಂತ ಫಿಕ್ಸ್ ಆಗಿದೆ, 1 ಚದರ ಅಡಿಗೆ. ಅದರ ಪ್ರಕಾರ ರೇಟ್ ಫಿಕ್ಸ್ ಮಾಡಿದ್ದೀವಿ. ಪ್ಲಸ್ 20 ಕಿಲೋಮೀಟ್ರ್ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಅದ್ರದ್ದು ಆ್ಯಡ್ ಆಗುತ್ತೆ. ಆಯಿತು, ನೀವು ಹೇಳ್ಬೋದು ಇದರಲ್ಲೂ ದುಡ್ಡು ಮಾಡ್ತಾ ಇದ್ದೀರಾ, ನೀವು ಕಾಂಟ್ರಾಕ್ಟ್ರಿಗೆ ದುಡ್ಡು ಮಾಡಿಕೊಡ್ತಾ ಇದ್ದೀರಾ. ಆಯಿತು, ನೀವು ಹೇಳಿದ್ದೆ ಒಪ್ಕೊಳ್ತೀನಿ, ಹೌದು ನಾನು ದುಡ್ಡು ಮಾಡೋಕ್ಕೆ ಹೊರಟಿದ್ದೀನಿ. ಈಗ ನನಗೆ ಚಾನ್ಸೇ ಕೊಡಬೇಡಿ. ನೀವು ಯಾಕೆ ನನಗೆ ಚಾನ್ಸ್ ಕೊಡ್ತೀರಾ? ನಿಮ್ಮ ಸೈಟ್ ನೀವೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನಗೆ ದುಡ್ಡು ಮಾಡೋಕ್ಕೆ ಅವಕಾಶನೇ ಸಿಕ್ಕಲ್ಲ. ದಯವಿಟ್ಟು ಅಷ್ಟು ಉಪಕಾರ ಮಾಡಿ, ನನಗೆ ದುಡ್ಡು ಮಾಡೋಕ್ಕೆ GBAಗೆ ಆಗಲಿ ನಮ್ಮ ಕಾಂಟ್ರಾಕ್ಟ್ರಿಗೆ ಆಗಲಿ ಅವಕಾಶ ಕೊಡಬೇಡಿ. ನಿಮ್ಮ ಸೈಟು ನೀವು ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಾದಮೇಲೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು, ಇನ್ನು ದೊಡ್ಡ ಸಮಸ್ಯೆ ಅಂದರೆ ಬೆಂಗಳೂರಲ್ಲಿ ಕಸದ್ದು. ನೆಕ್ಸ್ಟು ಕೈ ಹಾಕ್ತೀವಿ ಅದಕ್ಕೆ. ಇದಾದಮೇಲೆ ಯಾಕಂದರೆ ಅಟ್ ಎ ಟೈಮ್ ಎಲ್ಲ ಮಾಡೋಕ್ಕಾಗಲ್ಲ, 1 by 1 ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ರೋಡ್ ಸೈಡ್ ಡೆಬ್ರೀಸ್ದು ಎಲ್ಲ ಒಂದು ಲೆವೆಲ್ ಕಂಟ್ರೋಲ್ಗೆ ಬಂದಮೇಲೆ ಕಸ ಸಮಸ್ಯೆಗೂ ಕೂಡ ಪರಿಹಾರಕ್ಕೆ ಕೈ ಹಾಕ್ತೇವೆ. ಈ ಆಪರೇಷನ್ ಫುಟ್ಪಾತ್ಗೆ ನಿಮ್ಮದೇ ಪಕ್ಷದಿಂದ ರೆಸಿಸ್ಟೆನ್ಸ್ ಇದೆ ಅಂತ KPCC ಅಧ್ಯಕ್ಷರೇ ಬೇಡ, ಇದು ಜನರು ವಿರೋಧ ಕಟ್ಕತ್ತೀರಿ ಅಂತಾರಂತೆ. ಇಲ್ಲ, ಮುಖ್ಯಮಂತ್ರಿಗಳು ಒಂದು ಬ್ರೇಕ್ಫಾಸ್ಟಿಗೆ ಕರೆದಿದ್ರು. ಅವ್ರ ಎದುರಿಗೂ ನಾನು ಕ್ವಶನ್ ಕೇಳಿದೆ. ಯಾವಾಗಲೂ ರಾಜಕೀಯದಲ್ಲಿ ಎಲೆಕ್ಷನ್ ಮುಗಿಸಿ ನೀವು ಅಧಿಕಾರಕ್ಕೆ ಬಂದ ತಕ್ಷಣ ಹಾರ್ಡ್ ಸ್ಟೆಪ್ ಏನು ತಗೊಂಡ್ಬಿಡ್ಬೇಕು ಅಂತ. ನಿಜ. ಜನರಿಗೆ ಸ್ವಲ್ಪ ಬೇಜಾರಾಗುತ್ತೆ ಅನ್ನೋಂಥ ಕ್ರಮಗಳನ್ನು ತಗೊಂಡ್ಬಿಡ್ಬೇಕು. ಎಲೆಕ್ಷನ್ ಹತ್ರ ಬಂದಾಗ ಜನರು ಪಾಪ್ಯುಲರಿಸ್ಟಿಕ್ ನಿರ್ಧಾರಗಳನ್ನು ತಗೋಬೇಕು. ನಿಮ್ದು ಉಲ್ಟಾ ಆಗ್ತಿದೆ. ಎಲೆಕ್ಷನ್ ಇನ್ನು 1.5 ವರ್ಷ ಇರುವಾಗ ನೀವು ಜನರಿಗೆ ಬೇಜಾರಾಗುವಂಥ ಕೆಲಸ ಮಾಡಕ್ಕೆ ಹೊರಟಿದ್ದೀರಿ. ಆ್ಯಕ್ಚುಲಿ 3 ವರ್ಷದ ಹಿಂದೆ ನಿಜ. ಮಾರ್ಚ್ 19ನೇ ತಾರೀಕು ಅವತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ರು ಬೆಂಗಳೂರ್ದು. GBA ಕೌನ್ಸಿಲ್ ಸಭೆ ಥರ ಕರೆದಿದ್ರು. ಅಲ್ಲಿ ಎಲ್ಲ ಪಾರ್ಟಿ ಶಾಸಕರು, ಎಲ್ಲ ಪಕ್ಷದ ಶಾಸಕರು ಕೂಡ ಒಕ್ಕೊರಲಿನಿಂದ ಕೈ ಎತ್ತಿ ಫುಟ್ಪಾತ್ ಕ್ಲಿಯರೆನ್ಸ್ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅದರಲ್ಲಿ BJPಯವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ಬೇಕಾದರೆ ನಿಮಗೆ ಮಿನಿಟ್ಸ್ ಆಫ್ ದ ಮೀಟಿಂಗು ಅದನ್ನು ಪಬ್ಲಿಷ್ ಮಾಡಿರೋದು ಕೊಡ್ತೇನೆ. ಉಪಮುಖ್ಯಮಂತ್ರಿಗಳು ಆವತ್ತು DK ಶಿವಕುಮಾರ್ ಅವರು ಪ್ರೆಸ್ ಅಡ್ರೆಸ್ ಮಾಡಿದ್ದ ವಿಡಿಯೋನೂ ಕೊಡ್ತೇನೆ. ಮಾರ್ಚ್ 19ನೇ ತಾರೀಕಾಗಿದ್ದ ತೀರ್ಮಾನ ಇದು. ಆಲ್ ಪಾರ್ಟಿ ಅದಾದ್ಮೇಲೆ ನಿಮಗೆ ಗೊತ್ತು, ಇದು ನಾಯಕತ್ವದ ವಿಷಯ ಬಂತು, ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲಿಲ್ಲ. ಈಗ ಇಂಪ್ಲಿಮೆಂಟೇಷನ್ಗೆ ತಗೊಂಡಿದ್ದೇವೆ. ಇಂಪ್ಲಿಮೆಂಟೇಷನ್ ಆರಂಭ ಆದಮೇಲೂ ಕೂಡ ನಾನು ಆಡಳಿತ ಪಕ್ಷದ ಶಾಸಕರನ್ನೆಲ್ಲ ಮುಖ್ಯಮಂತ್ರಿಗಳು ಒಂದಿನ ಕರೆದಿದ್ರು, 1 ತಿಂಗಳ ಹಿಂದೆ. ಆವತ್ತು ಕೂಡ ಇದು ಚರ್ಚೆ ಆಯಿತು, ಎಲ್ಲರೂ ಮಾಡಿ ಅಂತಲೇ ಹೇಳಿದರು. ಸೊ ನನಗಿರೋ ಮಾಹಿತಿ ಪ್ರಕಾರ ಆಡಳಿತ ಪಕ್ಷದವರು ಸಪೋರ್ಟ್ ಮಾಡಿದ್ದಾರೆ, ವಿರೋಧ ಪಕ್ಷದವರು ಸಪೋರ್ಟ್ ಮಾಡಿದ್ದಾರೆ. ತಾವು ಕೇಳಿದ್ದು ಇದರಿಂದ ಮತಗಳ ಲೆಕ್ಕಾಚಾರ ನೋಡಿ. ಸಿಟಿ ಏನೋ ಒಂಚೂರು ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಮತಗಳ ಪ್ಲಸ್ಸು ಮೈನಸ್ಸು ಹಾಗೇ ಆಗುತ್ತೆ.
ಮತ ಇದ್ರ ಮೇಲೂ ಅವಲಂಬಿತವಾಗಿದೆ, ಬೇರೆ ಬೇರೆ ವಿಷಯಗಳ ಮೇಲೂ ಅವಲಂಬಿತವಾಗಿದೆ. ನಷ್ಟನೂ ಆಗ್ಬೋದು, ಲಾಭನೂ ಆಗ್ಬೋದು. ಆದರೆ ಒಂದು ಕಡೆ ಸರ್ವಪಕ್ಷದ ಸದಸ್ಯರು ಸರ್ವಾನುಮತದಿಂದ ಇದು ಆಗಬೇಕು ಅಂತ ಹೇಳಿದ ಮೇಲೆ ಅದನ್ನು ನಾವು ಮೀನಾಮೇಷ ಎಣಿಸಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮಂಥವ್ರದ್ದು ಗಂಭೀರ ವೈಫಲ್ಯ ಆಗುತ್ತೆ. ಅದು ನಾವು ಕರ್ತವ್ಯ ಲೋಪ ಅಷ್ಟೇ ಅಲ್ಲ, ಕರ್ತವ್ಯ ದ್ರೋಹ ಆಗುತ್ತೆ. ಈಗ ಮಾರ್ಚ್ 19ನೇ ತಾರೀಕೆ DCM ಅವ್ರು ಹೇಳಿದ್ರು, ನೀವೆಲ್ಲ ಸ್ವಲ್ಪ ಇದು ಫುಟ್ಪಾತ್ ಕ್ಲಿಯರ್ ಮಾಡಬೇಕು, ಆಲ್ಟರ್ನೇಟ್ ನೋಡ್ಕೊಳ್ಳಿ. ನಾವು ಒಳ್ಳೆ ಮಾತಲ್ಲಿ ಹೇಳಿದರೆ ಯಾರು ಕೇಳ್ತಾರೆ ಸ್ವಾಮಿ ನಮ್ಮ ಸಮಾಜದಲ್ಲಿ? ನಾವು ಈಗ ಇಲ್ಲಿ ಒಂದು ಮೊನ್ನೆ KR ಮಾರ್ಕೆಟ್ ಹತ್ರ 230 ಪಕ್ಕ ನೀವು ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ, ಫುಟ್ಪಾತು ಅಲ್ಲಿ 10 ಅಡಿ ಫುಟ್ಪಾತ್ ಮಾಡಿದರೆ 2 ಸೈಡ್ ಫುಟ್ಪಾತಲ್ಲಿ ಎದುರು ಬದ್ರಿಗೆ, ಅಂದರೆ ಈ ಸಾಲು ಒಂದು ಕಡೆ, ಇನ್ನೊಂದು ಸಾಲು ಒಂದೇ ಸೈಡ್ ಫುಟ್ಪಾತ್ ಮೇಲೆ ಎದುರು ಬದಲು 2 ಸಾಲು ಅಂಗಡಿಗಳು ಪ್ರಾಪರಾಗಿ ಕಬ್ಬಿಣದಲ್ಲಿ ಫ್ಯಾಬ್ರಿಕೇಶನ್ ಮಾಡಿ ಶಟರ್ ಇಟ್ಟು ಕರೆಂಟ್ ಕನೆಕ್ಷನ್ ತಗೊಂಡಿದ್ದಾರೆ. ಫ್ಲೈಓವರ್ ಕೆಳಗಡೆ ಮಾಡ್ಕೊಂಡಿದ್ದಾರೆ. ಸಾಲದಕ್ಕೆ BBMP ಹಳೆ BBMPದು ಅದಕ್ಕೆ ಲೈಸೆನ್ಸ್ ಕೊಟ್ಟಂಗೆ ಅವರೇ ಒಂದು ಬೋಗಸ್ ದಾಖಲೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬೋಗಸ್? ಹೌದು. ಓಕೆ. ಇದು ನಾನು ಹೇಳ್ತಾ ಇರೋದಲ್ಲ, ಕೋರ್ಟ್ ಆರ್ಡ್ರಲ್ಲಿ ದಾಖಲಾಗಿದೆ. ಇದು ಬೇಕಾದರೆ ನಿಮಗೆ ಆ ಕೋರ್ಟ್ ಕಾಪಿ ಕೊಡ್ತೇನೆ, ತೆಗೆದು ನೋಡಿ. ಇವೆಲ್ಲ ಬೋಗಸ್ ಅಂತ ಕೋರ್ಟ್ನಲ್ಲಿ ಸ್ಟೇಟ್ಮೆಂಟನ್ನು ಕೋರ್ಟು ಒಪ್ಕೊಂಡಿದೆ. ಆ ಬೋಗಸ್ ಅಂತ ಹೇಳಿದಾಗ ಅವರ ಅಂಗಡಿಯವರು ಏನು ಅದಕ್ಕೆ ಉತ್ತರ ಇರಲಿಲ್ಲ. ಕೊನೆಗೆ ಅಂಗಡಿಯವರೇ ಒಪ್ಕೊಂಡ್ರು, ನಮಗೆ ನಾವೇ ಖಾಲಿ ಮಾಡ್ಕೊಂಡು ಹೋಗ್ತೀವಿ, ಟೈಮ್ ಕೊಡಿ ಅಂತ. ಕೋರ್ಟು ನಾವು ಅದಕ್ಕೆ ಆಯಿತು ಅಂತ ಹೇಳಿದ್ವಿ ಮಾನವೀಯತೆ ದೃಷ್ಟಿಯಿಂದ. 15 ದಿನ ಟೈಮ್ ಕೊಟ್ಟರು. ಓಕೆ. 15 ದಿನದಲ್ಲಿ ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತ. 15 ದಿನ ಆಯಿತು, ನಾನು 20 ದಿನ ಕಾದು ನೋಡಿದೆ, ಮಾಡಲಿಲ್ಲ. ಏನು ಜಪ್ಪಯ್ಯ ಅಂದರೂ ಕದ್ಲಂಗೆ ಇಲ್ಲ. ಆಮೇಲೆ 20ನೇ ದಿನ ಹೋಗಿ ನಾವು ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, 15 ದಿನ ಕಾದ್ಬಿಟ್ಟು ಆಮೇಲೆ ಯಾವ ನೋಟಿಸಿನ ಅವಶ್ಯಕತೆ ಇಲ್ಲ ಅಂತ ಕೋರ್ಟ್ ಆರ್ಡ್ರಲ್ಲಿ ಬರೆದಿದ್ದಾರೆ. ಹಾಗಾಗಿ ನೋಟಿಸ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ನಾವು ಹೋಗಿ ತೆರವು ಮಾಡಿದ್ವಿ. ಏನು ನನಗೆ ಬಾಯಿಗೆ ಬಂದಂಗೆ ಬೈತಾರೆ ಅಲ್ಲಿ, ಏನು ನಮಗೆ ನೋಟಿಸ್ ಇಲ್ಲ, ನಮಗೆ ಹೇಳೋದಿಲ್ಲ. ಅಲ್ಲ ಸ್ವಾಮಿ, ಕೋರ್ಟಲ್ಲಿ ನೀವೇ ಹೇಳಿ ಬಂದಿದ್ದೀರಾ 15 ದಿನದಲ್ಲಿ ನಾವು ತೆರವು ಮಾಡ್ಕೋತೀವಿ ಅಂತ. ನಿಮಗೆ ನಾನು ಹಿಂದಿನ ದಿನ ಬಂದು ಅನೌನ್ಸ್ ಮಾಡಿದ್ದೀನಿ, 20 ದಿನ ಆಗಿದೆ, ಖಾಲಿ ಮಾಡೋದಿಲ್ಲ. ಇನ್ನು ನಾವು ತಂದು ಅನಿವಾರ್ಯವಾಗಿ ಮಾಡಿದರೆ ಅವಾಗ ಏನು ಬೊಬ್ಬೆ ಹೊಡೆಯೋದು, ಬಾಯಿಗೆ ಬಂದಂಗೆ ನಮ್ಮನ್ನು ಬೈಯೋದು, ಅವನ ಮನೆ ಹಾಳಾಗ ಅಂತ ಮಾತಾಡೋದು. ಏನು ಮಾಡೋದು? ಈ ಕೆಲಸದಲ್ಲಿ ನಿಷ್ಠೂರ ಆಗೋದು ಅನಿವಾರ್ಯ ಅಂತ ಕಾಣುತ್ತೆ. ಆಗೋಣ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಬಟ್ ಒಂದು ಪ್ರಾಬ್ಲಮ್ ಅಂದರೆ ನೀವು ಬರೀ ಜನರ ಜೊತೆ ಅಷ್ಟೇ ನಿಷ್ಠೂರ ಆಗ್ತಾ ಇದ್ದೀರಿ. ಆ ಫುಟ್ಪಾತ್ ಮೇಲೆ ಅಂಗಡಿ ಕಟ್ಟುವಾಗ ಅಲ್ಲೊಬ್ಬ ಸಂಬಂಧಪಟ್ಟ ಅಧಿಕಾರಿ ಇದ್ದ ಸರ್, ಅವ್ನ ಕಣ್ಣು ಮುಂದೆನೇ ಆಗಿದೆ. ನಿಜ. ಅವ್ರ ಮೇಲೆ ಏನೂ ಆ್ಯಕ್ಷನ್ ಇಲ್ವಾ? ನಿಜ, ನೀವು ಕೇಳೋದು ಆಕ್ಷನ್. ಫುಟ್ಪಾತ್ ಮೇಲೆ ಅಂಗಡಿ ಕಟ್ಕೊಂಡು ಅವ್ರು ಹೋಗಲಿ, ನಂದಿನಿ ಬೂತ್ಗಳಾಗಿದ್ದಾವೆ. ಹೌದು. ಅದಕ್ಕೆ ಪರ್ಮಿಷನ್ ಯಾರೋ ಕೊಟ್ಟರಲ್ಲ. ಹೌದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಚಪ್ಪಲಿ ರಿಪೇರಿ ಅಂಗಡಿಗಳು, ಹೌದು, ಅದಕ್ಕೆ ಲೋನ್ ಕೊಟ್ಟಿದ್ದಾರೆ ಸರ್ ಯಾರು? ಅದೆಲ್ಲ ಮಾಡುವುದಕ್ಕೆ ಬಿಟ್ಟಂಥವನು ತನ್ನ ಮನೆಯಲ್ಲಿ ತಾವು ಅಧಿಕಾರಿ ಸೇಫ್ ಆಗಿದ್ದಾನೆ. ನೀವು ಬಂದು ಶಿಕ್ಷೆ ಯಾರಿಗೆ ಕೊಡ್ತಾ ಇದ್ರೆ ಅಂದ್ರೆ ಅದು ಮಾಡ್ಕೊಂಡವ್ರು ಶಿಕ್ಷೆ. ನಿಜ, ನೀವು ಹೇಳೋದು ಪ್ರಶ್ನೆ ಸರಿ ಇದೆ. ಆದರೆ ಈಗ ನೀವು ಅವರಿಗೆ ಶಿಕ್ಷೆ ಆಗಬೇಕು, ಅದರಲ್ಲಿ ನಂದೇನು ಬೇರೆ ಅಭಿಪ್ರಾಯ ಇಲ್ಲ. ನಾನೀಗ ಈ ಸಮಸ್ಯೆ ಪರಿಹಾರ ಮಾಡೋದ್ರ ಕಡೆಗೆ ಗಮನ ಕೊಡ್ತಾ ಇದ್ದೇನೆ ಹೆಚ್ಚಾಗಿ. ಅದನ್ನು ಅಕೌಂಟಬಿಲಿಟಿ ಕಡೆಗೆ ಅಷ್ಟು ಗಮನ, ನೀವು ಹೇಳ್ದಷ್ಟು ಗಮನ ನಮಗೆ ಕೊಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಮಾಡೋ ಕೆಲಸನೇ ಅಷ್ಟೊಂದು ಇರೋವಾಗ ನಾನಿನ್ನು ಏನು ಡರ್ಟ್ ಡಿಗ್ಗಿಂಗ್ ಮಾಡ್ಕೊಂಡು ಹೋದರೆ ನಂದು ಎನರ್ಜಿ ಎಲ್ಲ ಅದರಲ್ಲೇ ಹೋಗ್ಬಿಡುತ್ತೆ ಅಂತೇಳಿ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಕಡೆಗೆ ಕೊಡ್ತಾ ಇದ್ದೀನಿ. ಹಾಗಂತೇಳಿ ನಾನು ಎಲ್ಲೂ ಕೂಡ ಅಕೌಂಟಬಿಲಿಟಿ ಇರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ. ಇರೋ ಟೈಮ್ ನಾನು ಹೇಗೆ ಎಫೆಕ್ಟಿವ್ ಆಗಿ, ಯಾಕಂದರೆ ನನಗೆ ದಿನದಲ್ಲಿ 24 ಅಲ್ಲ 48 ಗಂಟೆ ಇದ್ದರೂ ಸಾಲದು, ಅಷ್ಟು ಕೆಲಸ ಇದೆ ಇಲ್ಲಿ. ಆಮೇಲೆ ಇವೆಲ್ಲ ಸಮಸ್ಯೆ 30-40 ವರ್ಷದಿಂದ ಆಗೋಗ್ಬಿಟ್ಟಿದೆ. 30 ವರ್ಷದಿಂದ ಬೆಂಗಳೂರಲ್ಲಿ ಇಲ್ಲಿಗಲ್ ಲೇಔಟ್ಗಳು ಆಗ್ತಾ ಇದ್ರು ಕೂಡ ನಾವು ಯಾರೂ ನಿಲ್ಲಿಸಲಿಲ್ಲ ಅದನ್ನು. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಹಂಗೆ ಇಲ್ಲಿ ಏನೇನೋ ಎನ್ಕ್ರೋಚ್ಮೆಂಟ್ ಹಾಕ್ಕೊಂಡು ಬಂದರೂ ನಾವು ನಿಲ್ಲಿಸಲಿಲ್ಲ. ರಾಜಕಾಲುವೆಗಳು ಹಿಂದೆ ಎಲ್ಲ ಎನ್ಕ್ರೋಚ್ಮೆಂಟ್ ಆಗೋಗ್ಬಿಟ್ಟಿದೆ. ಆವತ್ತು ಎಷ್ಟೋ ಜನ ನಮ್ಮಂಥವರೇ ಸಪೋರ್ಟ್ ಮಾಡಿಬಿಟ್ಟಿದ್ದೀವಿ. ನಿಜ, ಇದೆಲ್ಲ ಸತ್ಯ. ಆದರೆ ಈಗೇನು ಮಾಡೋದು? ಎಲ್ಲೆಲ್ಲಿ 1 by 1 ನಾವು ತೆರವು ಮಾಡೋಕ್ಕೆ ಸಾಧ್ಯ, ಅದನ್ನು ಮಾಡ್ಕೊಂಡು ಹೋದರೆ ಏನಾದರೂ ನಮ್ಮದೊಂದು ಅಳಿಲು ಸೇವೆ ಆಗುತ್ತೆ. ಬಟ್ ಎಲ್ಲಿ ಸಾಧ್ಯ ಅಲ್ಲಿ ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡೋ ಪ್ರಯತ್ನ ಅಂತೂ ಖಂಡಿತ ಮಾಡ್ತೇವೆ. ಯಾಕಂದರೆ ನಮಗೂ ಟಾಲರೆನ್ಸ್ಗೂ ಒಂದು ಲಿಮಿಟ್ ಇದೆ.
ನಮಗೂ ತಲೆ ಕೆಟ್ಟರೆ ಯಾವನೋ ಮಾಡಿದ್ದೆಲ್ಲ ನಾವು ಒಳ್ಳೆ ಇದು ಕಸ ಹೊಡಿಯೋ ಕೆಲಸ ನಾವು ಮಾಡುವಂಗೆ ಆಗಿದೆ. ಅವ್ರು ಮಾಡ್ತಾನೆ ಇರೋದು, ನಾವು ಕಸ ಹೊಡಿತಾನೆ ಇರೋದು ಅಂತ ಹೇಳಿದ್ರೆ ದಿಸ್ ಇಸ್ ನೆವರ್ ಎಂಡಿಂಗ್ ಬಿಸ್ನೆಸ್. ಅಕೌಂಟಬಿಲಿಟಿ ಫಿಕ್ಸ್ ಆಗಬೇಕು. ಐ ಅಗ್ರಿ ವಿತ್ ಯು. ಅದ್ರ ಕಡೆಗೆ ನಾವು ಅಷ್ಟು ಗಮನ ಕೊಡೋಕ್ಕಾಗಿಲ್ಲ, ಅದನ್ನು ನಾನು ಒಪ್ಕೊಳ್ತೇನೆ. ಗಮನ ಕೊಡೋ ಪ್ರಯತ್ನ ಮಾಡ್ತೇವೆ. ಯಾಕಂದರೆ ನಾವು ಮಾಡಿಲ್ಲ ಅಂದರೆ ಒಪ್ಕೋಬೇಕು. ಆ್ಯಂಡ್ ನೀವು ಕೇಳೋದು ಸರಿ ಇದೆ, ಅದು ಒಪ್ಕೋಬೇಕು ನಾವು. ಕೃಷ್ಣ ಬೈರೇಗೌಡರೆ, ಕೆಲವು ಸಚಿವರುಗಳನ್ನು ನೋಡಿದ್ದೀನಿ ನಾನು, ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀವಿ ಅಂತಾರೆ. ನನ್ನ ಪ್ರಕಾರ ಅವ್ರ ಹತ್ರ ಯಾವುದನ್ನು ನಿಭಾಯಿಸೋದಕ್ಕಾಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಒಬ್ಬ ವ್ಯಕ್ತಿಗೆ ತನ್ನ ಸ್ಪೆಸಿಫಿಕ್ ಇಂಟ್ರೆಸ್ಟ್ ಬಗ್ಗೆ ಕ್ಲಾರಿಟಿ ಇರಬೇಕು. ಇದರಲ್ಲಿ ಐ ಕ್ಯಾನ್ ಪರ್ಫಾರ್ಮ್ ಬೆಸ್ಟ್ ಅಂತ ಇರಬೇಕು. ತಾವು ಫಸ್ಟ್ ಟರ್ಮ್ನಲ್ಲಿ ಕಂದಾಯ ಸಚಿವರಾಗಿ ಪರ್ಫಾರ್ಮ್ ಮಾಡಿದ್ರಿ. ಈಗ ಬೆಂಗಳೂರು ನಗರಾಭಿವೃದ್ಧಿ, ಎರಡರ ಪೈಕಿ ನಿಮ್ಮ ಮನಸ್ಸಿಗೆ ಅತ್ಯಂತ ಹತ್ತಿರವಾದದ್ದು ಯಾವುದು? ಇದಕ್ಕೆ ಮೊದಲು ಸ್ವಲ್ಪ ನಿಮ್ಮ ನೆನಪನ್ನು ಇನ್ನೊಂದು ಚೂರು ಹಿಂದೆ ಕೇಳಿದ್ದೇನೆ. ಹಿಂದೆ 5 ವರ್ಷ ಕೃಷಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಬಹುಶಃ 40-50 ವರ್ಷ ಕರ್ನಾಟಕದ ಇತಿಹಾಸದಲ್ಲಿ 5 ವರ್ಷ ಸಂಪೂರ್ಣ ಕೃಷಿ ಸಚಿವನಾಗಿ ಕೆಲಸ ಮಾಡಿರೋದು ನಾನೊಬ್ಬನೇ. ನಿಮ್ಮ ತಂದೆಯವರು ಎಷ್ಟು ಕಾಲ ಆಗಿದೆ? ಅವರು 4.5 ವರ್ಷ. ಓಕೆ. ಸೆಕೆಂಡ್ ಹೈಯೆಸ್ಟ್ ನಮ್ಮ ತಂದೆಯವರು. ವಿಪರ್ಯಾಸನೋ ಅಥವಾ ಕಾಕತಾಳೀಯನೋ. ನಾನು 5 ವರ್ಷ, ನಮ್ಮ ತಂದೆಯವರು 4.5 ವರ್ಷ. ಇಷ್ಟು ವರ್ಷ ಯಾರೂ ಮಾಡಿಲ್ಲ. 40 ವರ್ಷ ನಾನು ತೆಗೆದು ನೋಡಿದ್ದೇನೆ. ಅದಕ್ಕೆ ಹಿಂದೆ ಯಾರಾದರೂ ಮಾಡಿದ್ರೇನೋ ಗೊತ್ತಿಲ್ಲ. 80ನೇ ಇಸ್ವಿ ಮೇಲಂತೂ ಯಾರೂ ಇಷ್ಟು ವರ್ಷ ಮಾಡಿಲ್ಲ. ಸೊ 5 ವರ್ಷ ಶ್ರದ್ಧೆಯಿಂದ ಆ ಕೆಲಸನ ಮಾಡಿದೆ. ಅದಾದಮೇಲೆ ನನಗೆ ಸಮ್ಮಿಶ್ರ ಸರ್ಕಾರದಲ್ಲಿ RDPR ಕೊಟ್ಟಿದ್ದರು. ಜೊತೆಗೆ ಸ್ವಲ್ಪ ದಿನ ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಕೊಟ್ಟಿದ್ದರು. ಆ ಕೆಲಸನೂ ನನ್ನ ಶಕ್ತಿಗೆ ಅನುಸಾರವಾಗಿ ಶ್ರದ್ಧೆಯಿಂದ ಮಾಡಿದೆ. ಎಲ್ಲ ಮಾಡಿದ್ವಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಮ್ಮ ಕೆಪಾಸಿಟಿ ಇಷ್ಟಿರುತ್ತೆ, ಅಷ್ಟರೊಳಗಡೆ ನಾವು ಮಾಡ್ಬೋದು ಅಷ್ಟೇ. ಈಗ ನಮಗೆ ವಹಿಸಲಾದ ಕೆಲಸದ ಪೈಕಿ ಯಾವುದಕ್ಕೆ ನಾವು ನ್ಯಾಯ ಸಲ್ಲಿಸಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಅಷ್ಟೇ ಕರೆಕ್ಟ್. ಅದು ನಮಗೆ ಆತ್ಮಸಾಕ್ಷಿ, ನಮ್ಮ ಪ್ರಜ್ಞೆಗೆ ಅನುಗುಣವಾಗಿ ನಾವು ಕೆಲಸ ಮಾಡ್ಬೋದು. ಆಮೇಲೆ 3 ವರ್ಷ ಕಂದಾಯ ಇಲಾಖೆಯಲ್ಲಿ ಮಾಡಿದೆ. ಅಲ್ಲೂ ಕೂಡ ಏನೋ ಒಂದಷ್ಟು ಅಳಿಲು ಸೇವೆ ರಾಜ್ಯದ ಜನಗಳಿಗೆ ಮಾಡೋದಕ್ಕೆ ಸಾಧ್ಯ ಆಯಿತು. ಬೆಂಗಳೂರು ಭಾಳ ಜಟಿಲ ಸಮಸ್ಯೆ, ಸಂಕೀರ್ಣ ಸಮಸ್ಯೆ. ಸಂಕೀರ್ಣ ಅಂದರೆ ಕಾಂಪ್ಲಿಕೇಟೆಡ್ ಅಂತಾರಲ್ಲ, ಆ ಥರದ್ದು. ಇಲ್ಲಿ ಭಾಳ ತಲೆನೋವು ಜಾಸ್ತಿ. ಏನು ಮಾಡೋಕ್ಕೋದ್ರೂ ಗೊತ್ತಲ್ಲ ನಿಮಗೆ, ನೀವೇ ಹೇಳ್ದಂಗೆ ವಿರೋಧ ಅದು ಇದು. ಮತ್ತು ಇಲ್ಲಿ ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಆವಿದೆಯೋ ಗೊತ್ತಿಲ್ಲ. ಏನು ಕ್ಲೀನ್ ಮಾಡೋಕ್ಕೋದ್ರೆ ಯಾರು ಎಲ್ಲಿ ಬುಸ್ಕುಟ್ತಾರೆ ಗೊತ್ತಿಲ್ಲ, ಎಲ್ಲಿ ಯಾರು ಕಚ್ತಾರೆ ಗೊತ್ತಿಲ್ಲ. ಆಮೇಲೆ ಎಲ್ಲ ಬುದ್ಧಿವಂತರು, ನಮಗೆ ಕಚ್ಚಿದ್ರು ಕೂಡ ನಮ್ಗೆ ಗೊತ್ತಾಗೇ ಇರೋದೇ ಇಲ್ಲ. ಆಮೇಲೆ ಎಲ್ಲೋ ಒಂದು ಕಡೆ ಬಾಂಬ್ ಎಕ್ಸ್ಪ್ಲೋಡ್ ಆಗ್ತದೆ, ಆವಾಗ ಗೊತ್ತಾಗ್ತದೆ ಇದು ಎಲ್ಲಿಂದನೋ, ಎಲ್ಲೋ ಬಟನ್ ಒತ್ತಿದ್ರೆ ಎಲ್ಲೋ ಬಾಂಬ್ ಎಕ್ಸ್ಪ್ಲೋಡ್ ಆಗುತ್ತೆ. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಪಕ್ಷ ನನಗೆ ಜವಾಬ್ದಾರಿ ಕೊಟ್ಟಿದೆ, ಕೊಟ್ಟ ಮೇಲೆ ಮಾಡಬೇಕು. ಮಾಡು ಇಲ್ಲವೇ ಮಡಿ. ಮಾಡೋಕ್ಕಾಗೋದಿಲ್ಲ ಅಂದರೆ ಬಿಟ್ಟು ಹೋಗಬೇಕು. ಕೊಟ್ಟ ಮೇಲೆ ಮಾಡಬೇಕು. ಜವಾಬ್ದಾರಿ ತಗೊಂಡ್ಮೇಲೆ ಅಟ್ಲೀಸ್ಟು ಪ್ರಯತ್ನ ಆದರೂ ಮಾಡಬೇಕು. ರಿಸಲ್ಟ್ ಎಷ್ಟಾಗುತ್ತೋ ನನಗೆ ಗೊತ್ತಿಲ್ಲ. ಈಗ ಆರಂಭ ಮಾಡಿದ್ದೇವೆ, ಇನ್ನೂ ಆರಂಭದಲ್ಲಿದ್ದೇವೆ. ಸ್ವಲ್ಪ ದಿನ ಆದಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೋದು, ಏನು ಇಲ್ಲಿ ಬಟ್ ನಂದು ಏನಂದರೆ ರಿಸಲ್ಟ್ ಎಷ್ಟು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಕೆಲಸ ಅಂತೂ ಪ್ರಯತ್ನ ಮಾಡಬೇಕು, ಅದನ್ನು ಮಾಡ್ತಾ ಇದ್ದೇವೆ. ಈ ಪೊಲಿಟಿಕ್ಸ್ ಮಜಾ ಅಲ್ಲ ಸರ್. ಈಗ ನೀವು ರೆವಿನ್ಯೂ ಕೇಳಿದ್ರಿ, ರೆವಿನ್ಯೂ ಪರಮೇಶ್ವರ್ ಅವ್ರಿಗೆ ಹೋಗಿದೆ. ಪರಮೇಶ್ವರ್ ಅವ್ರಿಗೆ ರೆವಿನ್ಯೂ ಬೇಡ ಅಂತೆ, ಕೈಗಾರಿಕಾ ಇಲಾಖೆ ಬೇಕಂತೆ. ನಿಮಗೆ ಸಿಕ್ಕಿರುವ ಇಲಾಖೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಬೇಕಾಗಿತ್ತು. ರಾಮಲಿಂಗಾರೆಡ್ಡಿ ಅವರಿಗೆ ಸಿಕ್ಕಿರುವ ಇಲಾಖೆ MB ಪಾಟೀಲ್ರಿಗೆ ಬೇಕಂತೆ. ಇದೆಲ್ಲ ಜೀವನದಲ್ಲಿ ಇದ್ದೇ ಇರುತ್ತಲ್ವಾ. ಜೀವನದಲ್ಲಿ ನಾವು ಬಯಸಿದ್ದು ಎಲ್ಲವೂ ನಮಗೆ ಸಿಗೋದಿಲ್ಲ. ಸಿಕ್ಕಿದ್ರಲ್ಲಿ ಏನೋ ಆಗಿದ್ದು ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡು ಅದರಲ್ಲೇ ನಾವು ಏನಾದರೂ ನಮ್ಮ ಕೈಲಾದಷ್ಟು ಮಾಡಬೇಕು. ಈಜಬೇಕು, ಇದ್ದು ಜಯಿಸಬೇಕು ಅಂತ ಹೇಳ್ತಾರಲ್ಲ, ಹಂಗೆ. ನಾನು ಈಗ ಹಿಂದೆ ತಿರುಗಿ ನೋಡಿದಾಗ ನಮಗೆ ಆವತ್ತು ಸ್ವಲ್ಪ ಇಡಿಸಿರ್ಬೋದು, ಕಡಿಮೆ ಇಡಿಸಿರ್ಬೋದು. ಆದರೆ ಹಿಂದೆ ತಿರುಗಿ ನೋಡಿದಾಗ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತಲೂ ನನಗೆ ಆಲೋಚನೆ ಇದೆ. ಕರೆಕ್ಟ್. ಆವತ್ತಿನ ಕ್ಷಣದಲ್ಲಿ ನಿಮಗೆ ಹಂಗೆ ಅನ್ನಿಸ್ದೆ ಹೋಗ್ಬಹುದು. ಆದರೆ ತಿರುಗಿ ನೋಡಿದಾಗ ಒಳ್ಳೆಯದೇ ಅಂತ. ಸೊ ಹಿಂಗೆ ಯೋಚನೆ ಮಾಡಿ ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಂಡ್ರ BDA BMRDA ಸಿಕ್ಕಿಲ್ಲ ಅಂತ, ಅಥವಾ ಸಮಾಧಾನ ಮಾಡಿದ್ರ? ನೀವು ಯಾವ ಥರ ಬೇಕಾದರೂ ವಿಶ್ಲೇಷಣೆ ಮಾಡ್ಬೋದು. ನಾವು ಅದರಲ್ಲಿ ನಮ್ಮ ಅಭಿಪ್ರಾಯ ನಾವು ಹೇಳಿದ್ದೇವೆ. ಬೆಂಗಳೂರು ಹೇಳಿ ಕೇಳಿ ಮೊದಲೇ ಇಲ್ಲಿ ಕೆಲಸ ಮಾಡೋದಕ್ಕೆ ಕಷ್ಟದ ಜಾಗ ಇದು. ಯಾಕೆಂದರೆ ಆಳ ನಾವು ಕಣ್ಣಿಗೆ ಕಂಡಿದ್ದಕ್ಕಿಂತ ಹೆಚ್ಚು ಆಳ ಇರ್ತದೆ.
ಕಣ್ಣಿಗೆ ಕಂಡಿದ್ದಕ್ಕಿಂತ ಹೆಚ್ಚು ಅಗಲ ಇರ್ತದೆ. ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಏನು, ಇಲ್ಲಿ ಯಾರು ಕಮ್ಮಿಯವರಿಲ್ಲ. ಇಂಥ ಕಡೆ ನಾವೇನಾದರೂ ಕೆಲಸ ಮಾಡಬೇಕು ಅಂದರೆ ಆ ಕೆಲಸದ ಜವಾಬ್ದಾರಿಗೆ ಒಂದು ಸ್ಪಷ್ಟತೆ ಇಲ್ಲ ಅಂದರೆ ನಮ್ಮ ಕಂಟ್ರೋಲ್ಗೆ ಸಿಸ್ಟಮ್ ಸಿಗೋದಿಲ್ಲ. ಅವ್ರು ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳಿ ಎಲ್ಲ ತಪ್ಪಿಸ್ಕೋತಾರೆ. ಸೊ ಅದರಿಂದ ನಾಳೆ ಪಕ್ಷ ಮುಖ್ಯಮಂತ್ರಿಗಳು ಏನು ನಿರೀಕ್ಷೆ ಇಟ್ಕೊಂಡು ನಮಗೆ ಜವಾಬ್ದಾರಿ ಕೊಡ್ತಾರೆ, ಆ ಫಲಿತಾಂಶ ರಿಸಲ್ಟ್ ಆಗಬೇಕು ಅಂತ ಹೇಳಿದ್ರೆ ಜವಾಬ್ದಾರಿಯಲ್ಲಿ ಸ್ಪಷ್ಟತೆ ಇರಬೇಕು. ಆವಾಗ ನಾವು ರಿಸಲ್ಟ್ ಕೊಡ್ಬೋದು ಅಂತ ನಾನು ನಿವೇದನೆ ಮಾಡಿದ್ದೆ. ನಿವೇದನೆ ಮಾಡೋದು ನಮ್ಮ ಕರ್ತವ್ಯ, ಅದರ ಒಪ್ಪಿಗೋದು ಬಿಡೋದು ಅವರ ವಿವೇಚನೆಗೆ ಬಿಟ್ಟಂತಹದ್ದು. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಹಾಗೆ ಪ್ರಕೃತಿಯ ನಿಯಮ ಇದು ಕೂಡ. ನಾನು ಆಗಲೇ ಜಸ್ಟ್ ಹೇಳಿದ್ನಲ್ಲ, ನಾವು ಅದನ್ನು ಒಪ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಅಂತೇಳಿ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ವಾಟ್ ವೆಂಟ್ ರಾಂಗ್ ಇನ್ ಬೆಂಗಳೂರು? ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಮಾಡಲಾದಂಥ ಆ್ಯಕ್ಷನ್ ಪ್ಲಾನ್ ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗಿದ್ರು ಇಷ್ಟು ಸಮಸ್ಯೆ ಆಗ್ತಿರಲಿಲ್ಲ ಅಂತ. ಎಸ್.ಎಂ. ಕೃಷ್ಣ ಅವರು ಒಂದು ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರನ್ನ ಅಭಿವೃದ್ಧಿಗೆ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ರು. ಆ ಒಂದು ಕಲ್ಪನೆ, ದೂರದೃಷ್ಟಿ, ಕೋನ ಅವು ಕಡಿಮೆ ಆಗೋದು ತದನಂತರದ ವರ್ಷದಲ್ಲಿ. ಅದು ಒಂದು ರಿಂಗ್ ರೋಡ್ ಅಲ್ಲೋ ಅಥವಾ ಒಂದು ಫ್ಲೈಓವರ್ ಅಲ್ಲ, ಒಂದು ಪ್ರಾಜೆಕ್ಟ್ ವಿಷಯ ಅಲ್ಲ. ಬಟ್ ಆ್ಯಸ್ ಅ ಪಾಲಿಸಿ ಅಪ್ರೋಚ್, ಗವರ್ನೆನ್ಸ್, ಆಡಳಿತದಲ್ಲಿ ಅವರು ಏನು ಬೆಂಗಳೂರಿಗೆ ಒಂದು ಭವಿಷ್ಯದ ದೃಷ್ಟಿಕೋನವನ್ನು ಹೊಂದಿದ್ರು, ತದನಂತರದ ವರ್ಷಗಳಲ್ಲಿ ಅದು ಮುಂದುವರಿಲಿಲ್ಲ. ಎರಡನೇದು, ಈ ಇಲ್ಲೀಗಲ್ ಲೇಔಟ್ಗಳು. ನಾನು ಪದೇ ಪದೇ ಅದನ್ನೇ ಮಾತಾಡ್ತಾ ಇರ್ತೇನೆ, ಯಾಕೆ ಅಂತಲೂ ನಂತರ ಹೇಳ್ತೇನೆ. ಇಲ್ಲೀಗಲ್ ಲೇಔಟ್ಗಳನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ. ಯಾವನ್ಯಾವನೋ ರಿಯಲ್ ಎಸ್ಟೇಟ್ ಅವರು ಎಲ್ಲ ಕನ್ವರ್ಷನ್ ಇಲ್ಲ, ಪ್ಲ್ಯಾನ್ ಅಪ್ರೂವಲ್ ಇಲ್ಲದೆ ಸುಮ್ಮನೆ 4 ಕಲ್ಲಿಡೋದು, ಒಂದು ಸೈಟ್ ಮಾರೋದು. ಅಲ್ಲಿ 10 ಅಡಿಗೊಂದು ರೋಡು, 15 ಅಡಿಗೊಂದು ರೋಡು. ಅದಕ್ಕೆ ಎಂಟ್ರಿ ಸರಿಯಾಗಿರೋದಿಲ್ಲ, ಎಕ್ಸಿಟ್ ಇರೋದಿಲ್ಲ, ನೀರು ಹೊರಗಡೆ ಹೋಗೋಕ್ಕೆ ಜಾಗ ಇರೋದಿಲ್ಲ, ಸ್ಯಾನಿಟ್ರಿ ಇಲ್ಲ, ರೋಡ್ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಆದರೆ ಅವರೆಲ್ಲರಿಗೂ ನಾವು ಕಂಟ್ರೋಲೇ ಮಾಡಲಿಲ್ಲ. 2024ನೇ ಇಸ್ವಿಯಲ್ಲಿ ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಅದನ್ನು ಸಂಪೂರ್ಣವಾಗಿ ಅದಕ್ಕೆ ಫುಲ್ ಸ್ಟಾಪ್ ಮಾಡಿದೆ. ಅದಕ್ಕೆ ಮೊದಲು 30 ವರ್ಷ ಇದನ್ನು ಬಿಟ್ಕೊಂಡು ಬಂದರು. ನಿಲ್ಲಿಸಬೇಕು ಅಂದಾಗ ಕೆಲವರು, ಎಲ್ಲರೂ ಅಲ್ಲ, ಇದು ಇಲ್ಲೀಗಲ್ ಆ್ಯಕ್ಟಿವಿಟಿ. ಎಲ್ಲ ಸೌಲಭ್ಯ ಡೆವಲಪರ್ ಕೊಡಬೇಕು. ಅವ್ರು ಏನು 4 ಕಲ್ಲು ಹಾಕೋದು ಬಿಟ್ಟರೆ ಇನ್ನೇನು ಸೌಲಭ್ಯ ಕೊಡ್ತಾ ಇರಲಿಲ್ಲ. ರೋಡ್ ಬಿಡ್ತಿಲ್ಲ, ಸ್ಯಾನಿಟ್ರಿ ಫೆಸಿಲಿಟಿ ಇಲ್ಲ. ಇವೆಲ್ಲ ಖರ್ಚುಗಳು ಕೊನೆಗೆ ಬಂದು ಕಾರ್ಪೊರೇಷನ್ ಮೇಲೆ ಬೀಳ್ತಾ ಇತ್ತು. ಡೆವಲಪರ್ ಮಾಡೋ ಕೆಲಸ ಅವನು ದುಡ್ಡು ಮಾಡ್ಕೊಂಡು ಹೋಗ್ತಾನೆ, ಅವನು ಮಾಡೋ ಕೆಲಸನ ನಾವು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮಾಡಬೇಕು. ಇದನ್ನು 30 ವರ್ಷ ಬಿಟ್ವಿ. ಯಾಕೆ ನಿಲ್ಲಿಸ್ಲಿಲ್ಲ? ನಿಲ್ಸೋಕ್ಕೂ ಆಗೋದಿಲ್ಲ ಅಂತ ಕೆಲವರು. ಇನ್ನು ಕೆಲವರು ಕಮ್ಮಿ ರೇಟಲ್ಲಿ ಜನಗಳಿಗೆ ಸೈಟ್ ಸಿಗ್ತಾ ಇದೆ. ಎಲ್ಲಿ ಕಮ್ಮಿ ರೇಟು? ಡೆವಲಪರು ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಅವನು ಮಾಡೋ ಖರ್ಚು ಸರ್ಕಾರ ಖರ್ಚು ಮಾಡ್ತಾ ಇದೆ. ಈಗ ನಾನು ಅಂಥದ್ದು ಇಲ್ಲೀಗಲ್ ಲೇಔಟಲ್ಲಿ ನಾನು ಸೈಟ್ ತೊಗೊಂಡಿದ್ದೀನಿ, ಅಲ್ಲಿಗೆ ನನಗೆ ಕಾರ್ಪೊರೇಷನ್ನವರು ರೋಡ್ ಮಾಡಿದ್ದಾರೆ. ಯಾರು ದುಡ್ಡಲ್ಲಿ ಮಾಡಿದ್ದಾರೆ? ನಿಮ್ಮ ತೆರಿಗೆ ದುಡ್ಡಲ್ಲಿ ಮಾಡಿದ್ದಾರೆ. ಯಾರೋ ತೆರಿಗೆ ಕಟ್ಟೋನು ಎಲ್ಲೋ ತಗೊಂಡು ಬಂದು ಯಾವನೋ ಡೆವಲಪರ್ ದುಡ್ಡು ಮಾಡ್ಕೊಂಡು ಹೋಗಿದ್ದಕ್ಕೆ ಇನ್ನೊಬ್ಬರ ದುಡ್ಡಲ್ಲಿ ನಾವು ಬಂದು ಡೆವಲಪ್ಮೆಂಟ್ ಮಾಡೋದು. ಆಯಿತು, ಹಾಳಾಗೋಗ್ಲಿ, ಡೆವಲಪ್ಮೆಂಟ್ ಮಾಡೋಣ ಅಂದರೆ ಅಲ್ಲಿ ಏನು ಒಂದು 30-40 ಸೈಟಲ್ಲಿ ಅಲ್ಲಿ 15 ಅಡಿ ರೋಡು, 20 ಅಡಿ ರೋಡು, ಸರಿಯಾಗಿ ಅಪ್ರೋಚ್ ರೋಡೇ ಇಲ್ಲ. 1 ಎಕರೆಗೆ 23-25 ಸೈಟ್ ಇದ್ದರೆ ನಡೀತದೆ. 1 ಎಕರೆಗೆ 50 ಸೈಟ್ ಮಾಡಿದರೆ ಅದಕ್ಕೆ ಟ್ರಾಫಿಕ್ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಅದರಲ್ಲಿ 15 ಅಡಿ ರೋಡ್ ಬಿಡ್ತೀರಾ? ಪಾರ್ಕಿಂಗ್ ಇಲ್ಲ, ಎಲ್ಲ ರೋಡ್ ಮೇಲೆ ಪಾರ್ಕಿಂಗು. ಆಮೇಲೆ ಮಳೆ ನೀರು ಹೊರಗೆ ಹೋಗಲ್ಲ, ಅಲ್ಲೆಲ್ಲ ಫ್ಲಡ್ಡಿಂಗ್ ಆಗುತ್ತೆ. ಇದು ಏನು ಅನ್ಪ್ಲ್ಯಾನ್ಡ್ ಗ್ರೋತ್. ನಾವು ಕಣ್ಣು ಮುಚ್ಕೊಂಡು, ಕಣ್ಣು ಕಾಣಿಸ್ತಾ ಇದ್ರೂ ಕೂಡ ಕಣ್ಣು ಮುಚ್ಕೊಂಡು ಅಲೋ ಮಾಡಿದ್ವಲ್ಲ. ಇವತ್ತು ಗಾರ್ಬೇಜ್ ಪ್ರಾಬ್ಲಮ್ಗೂ ಇದೇ ಕಾರಣ, ಟ್ರಾಫಿಕ್ ಪ್ರಾಬ್ಲಮ್ಗೂ ಇದೇ ಕಾರಣ, ನಿಮಗೆ ವಾಟ್ರ್ ಪ್ರಾಬ್ಲಮ್ಮು ಇಲ್ಲಿಂದನೇ ಆಗ್ತಾ ಇರೋದು, ಸೀವೇಜ್ ಪ್ರಾಬ್ಲಮ್ಮು ಇಲ್ಲಿಂದನೇ ಆಗ್ತಾ ಇರೋದು, ಮತ್ತು ಈ ಮಳೆ ನೀರು ನುಗ್ಗೋದು ಕೂಡ ಇಲ್ಲಿಂದನೇ ಆಗ್ತಾ ಇರೋದು. ಇವೆಲ್ಲ ಸಮಸ್ಯೆಗಳಿಗೆ ಇದೊಂದು ದೊಡ್ಡ ಕಾರಣ. ಇದನ್ನು ನಾವು ಕಂದಾಯ ಇಲಾಖೆಯಲ್ಲಿ 2000 ಒಟ್ಟಾರೆ ಸ್ಟೇಟ್ ಅಂತ ತಗೊಂಡಾಗ ವಿಪರೀತ ಬೆಂಗಳೂರು ಸೆಂಟ್ರಿಕ್ ಡೆವಲಪ್ಮೆಂಟ್ ಆಗಲಿ. ನಿಜ ಆಗಿದೆ. IT ಇಲ್ಲೇ ಬೇಕು, BT ಇಲ್ಲೇ ಬೇಕು, ಹೆಸರುಘಟ್ಟದಲ್ಲಿ ಇನ್ನೇನೋ ಮಾಡ್ತೀನಿ ಅಂತ ಹೊರಡ್ತೀರಿ. ಇನ್ನೊಂದು ಏರ್ಪೋರ್ಟ್ ಅಂದ್ರೆ ಅದು ಇಲ್ಲೇ ನಿಮಗೆ ಪಕ್ಕದಲ್ಲೇ ಬೇಕು. ವಿಪರೀತ ನೀವು ಹೇಳೋದು ಅಬ್ಸರ್ವೇಷನ್ ಸರಿ ಇದೆ. ಆದರೆ
ಈ ವಿಷಯದಲ್ಲಿ ನೀವು ಹೇಳಿದ್ದ ಅಬ್ಸರ್ವೇಷನ್ ಒಪ್ತೇನೆ, ಆದರೆ ಕನ್ಕ್ಲೂಷನ್ ಒಪ್ಪೋದಿಲ್ಲ. ಅಂದರೆ ಇದು ನಮ್ಮ ಉದ್ದೇಶ ಏನಲ್ಲ. ಎಲ್ಲ ಸರ್ಕಾರಗಳು ಕೂಡ ಬ್ಯಾಂಗ್ಳೂರು ಹೊರತುಪಡಿಸಿ ಬೇರೆ ಕಡೆ ಡೆವಲಪ್ ಮಾಡಬೇಕು ಅಂತ ಎಲ್ಲ ಪಕ್ಷದ ಸರ್ಕಾರಗಳು ಪ್ರಯತ್ನ ಮಾಡಿದಾವೆ. ನಾನು ನಿಮಗೆ ಸ್ವಲ್ಪ ತುಂಬಾ ಹಿಂದೆ ತಗೊಂಡು ಹೋಗ್ತೀನಿ. ಎಸ್.ಎಂ. ಕೃಷ್ಣ ಅವರು ಏನಾನ ಮಾಡಿ ಮೈಸೂರನ್ನ ಡೆವಲಪ್ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ರು. ನಿಮ್ಗೆ ಜ್ಞಾಪಕ ಇದೆಯೇನೋ, ಆ ಕಾಲದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಆ ಕಾಲಕ್ಕೆ ಒಂದು ಒಳ್ಳೆ ಹೈವೇನ ಮಾಡಿದ್ರು. ಅದು ಬರೀ ಸ್ಟೇಟ್ ಗೌರ್ಮೆಂಟ್ ದುಡ್ಡಲ್ಲಿ ಮಾಡಿದ್ದು, ವಿತೌಟ್ ಸೆಂಟ್ರಲ್ ಮನಿ. ಸೊ ಮಾಡಿ ಇನ್ಫೋಸಿಸ್ಗೆ ರಿಕ್ವೆಸ್ಟ್ ಮಾಡಿ, ಇನ್ಫೋಸಿಸ್ ಅವರು ಆ ಕಾಲಕ್ಕೆ ಪ್ರಪಂಚದಲ್ಲಿ ಅತಿ ದೊಡ್ಡ ಕ್ಯಾಂಪಸ್ ಅನ್ನ ಮೈಸೂರಲ್ಲಿ ಕಟ್ಟಿದ್ರು. ಇಷ್ಟೆಲ್ಲ ಅವರು ಫೋಕಸ್ ಮಾಡಿದ್ರು ಕೂಡ ಮೈಸೂರು ಟೇಕ್ ಆಫ್ ಆಗಲಿಲ್ಲ. ಹುಬ್ಳಿದು ಅದೇ ಕತೆ, ಬೆಳಗಾಂದು ಇದೇ ಕತೆ, ಕಲಬುರ್ಗಿದು ಕೂಡ ಇದೇ ಕತೆ. ಅದು ಏನಾಗಿದೆ, ಬೆಂಗಳೂರಲ್ಲಿ ಸಿಗುವಂತಹ ಒಂದು ಸಾಮಾಜಿಕ ವಾತಾವರಣ, ಅಂದರೆ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾರೆ, ಸೋಷಿಯಲ್ ಈಕೋಸಿಸ್ಟಮ್ ಅಂತ ಹೇಳ್ತೀವಲ್ಲ, ಇದು ಏನಿದೆ ಬರೀ ಕರ್ನಾಟಕದವ್ರಿಗೆ ಅಲ್ಲ, ದೇಶದಲ್ಲಿ ಯಾರೇ ಬೆಂಗಳೂರಿಗೆ ಬಂದರೂ ವಾಪಸ್ ಹೋಗೋ ಪ್ರಶ್ನೆನೇ ಇಲ್ಲ. ಅದು ಬೆಂಗಳೂರು ಅಟ್ರಾಕ್ಷನ್ ಹಂಗಿದೆ. ಇದರಲ್ಲಿ ಅರ್ಧ ಕಾರಣ ಏನು, ನಮ್ಮ ಬೆಂಗಳೂರಿನವರು ಕನ್ನಡಿಗರ ಹೃದಯ ವೈಶಾಲ್ಯತೆ ಒಂದು ಕಾರಣ. ಬಿಕಾಸ್ ನೀವು ಯಾವ ಸಿಟಿಗೆ ಹೋಗಿ ದೇಶದಲ್ಲಿ ಈ ತರಹ ಓಪನ್ನೆಸ್ಸು ನಿಮಗೆ ಎಲ್ಲೂ ಸಿಗೋದಿಲ್ಲ. ಎಸ್ಪೆಷಲಿ IT ಸೆಕ್ಟರ್ ಇದೆಯಲ್ಲ, ಅವ್ರಿಗೆ ಬೆಂಗಳೂರಂಥ ಸಿಟಿನೇ ಬೇಕು, ಮೈಸೂರಿಗೆ ಹೋಗಕ್ಕೆ ತಯಾರಿಲ್ಲ. ಇನ್ ಆಲ್ ರೆಸ್ಪೆಕ್ಟ್ಸ್ ನಿಮಗೆ ಹೇಳೋದಾದರೆ, ಮೈಸೂರಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಆ ವಾತಾವರಣನೂ ಚೆನ್ನಾಗಿದೆ, ಎನ್ವೈರ್ಮೆಂಟ್ ಚೆನ್ನಾಗಿದೆ, ಏರ್ ಕ್ವಾಲಿಟಿ ಚೆನ್ನಾಗಿದೆ, ಟ್ರಾಫಿಕ್ ಇಲ್ಲ, ನೆಮ್ಮದಿಯಾಗಿ ಬದುಕಬಹುದು, ಬ್ಯೂಟಿಫುಲ್ ಸಿಟಿ ಮೈಸೂರು. ಅಲ್ಲಿಗೆ ಹೋಗಲ್ಲ, ಅಲ್ಲಿ ಇಲ್ಲ, ಎಲ್ಲ ಬೆಂಗಳೂರಿಗೆ ಬರ್ತಾರೆ. ಇದು ಬೆಂಗಳೂರಿನ ಈಕೋಸಿಸ್ಟಮ್ ಆ ರೀತಿ ಇದೆ. ಹೂ ವಾಸ್ ದ ಮೋಸ್ಟ್ ಕಂಫರ್ಟಬಲ್ ಚೀಫ್ ಮಿನಿಸ್ಟರ್ ಟು ವರ್ಕ್ ವಿತ್? 4 ಜೊತೆ ಕೆಲಸ ಮಾಡ್ತಾ ಇದ್ದೀರಿ. ನಾನು ಇಲ್ಲ, 3. ಯಾಕಂದ್ರೆ ಒಂದು ಸಿದ್ದರಾಮಯ್ಯನವರು, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು. ಸೊ ಸಿದ್ದರಾಮಯ್ಯನವರು ಭಾಳ ಆಡಳಿತದಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡುವಂಥವ್ರು. ಅವರು ಅವ್ರವ್ರ ಡಿಪಾರ್ಟ್ಮೆಂಟು, ನಾನು ಅಗ್ರಿಕಲ್ಚರು 5 ವರ್ಷ ನಾನು ಹ್ಯಾಂಡಲ್ ಮಾಡಿದೆ. ಯಾವತ್ತೂ ಕೂಡ ನಮಗೆ ಏನೂ ಇಂಟರ್ಫಿಯರೆನ್ಸ್ ಇರ್ತಾ ಇರಲಿಲ್ಲ. ಅವರು ವೈಸ್ ಚಾನ್ಸಲರ್ ಅಪಾಯಿಂಟ್ಮೆಂಟ್ ಬಂದಾಗ ಏನಾದರೂ ಸ್ವಲ್ಪ ಇದು ಮಾಡಪ್ಪ ಅದು ಮಾಡಪ್ಪ ಅಂತ ಹೇಳೋರು ಬಿಟ್ಟರೆ ಬೇರೆ ಯಾವುದರಲ್ಲೂ ಕೂಡ ಅವರು ಯಾವತ್ತೂ ಕೂಡ ನಮಗೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತೆಲ್ಲ, ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನಮಗೆ ಸಪೋರ್ಟ್ ಮಾಡಿ ಇಂಡಿಪೆಂಡೆನ್ಸ್ ಕೊಡೋರು. ಶಿವಕುಮಾರ್ ಅವರು ಉತ್ಸಾಹಿಗಳು, ಭಾಳ ಉತ್ಸಾಹಿಗಳು. ಅವ್ರಿಗೆ 10 ವರ್ಷದಿಂದ ಬಹುಶಃ ಏನೆಲ್ಲ ಮಾಡಬೇಕು ಅಂತ ಅವರು ಬ್ಯಾಕ್ ಆಫ್ ದ ಮೈಂಡಲ್ಲೇ ಎಲ್ಲ ಯೋಚನೆ ಮಾಡಿದ್ದಾರೆ. ನಾನು ಜವಾಬ್ದಾರಿ ವಹಿಸ್ಕೊಂಡಾಗ ಏನು ಮಾಡಬೇಕು ಅಂತ ತುಂಬ ಎಲ್ಲ ಕೆಲಸ ನಾನು ಮಾಡಬೇಕು ಅಂತ ಅವ್ರಿಗೆ ಆಸೆ. ಬಟ್ ಆದರೆ ಒಂದು ಮನುಷ್ಯ ಅಂದಮೇಲೆ ಒಂದು ಲಿಮಿಟೇಷನ್ ಇದ್ದೇ ಇರುತ್ತೆ. ಅವ್ರಿಗೆ ಇರೋಷ್ಟು ಎನರ್ಜಿ ಬಹುಶಃ ದಿನಕ್ಕೆ 2 ಗಂಟೆ 3 ಗಂಟೆ ನಿದ್ದೆ ಮಾಡಿದರೆ ಹೆಚ್ಚು ಅಂತ ಕಾಣುತ್ತೆ. ಅದಕ್ಕೆ ಮೊದಲು ಅವ್ರು ಬೆಡ್ರೂಮ್ಗೆ ಹೋದರೆ ನಿದ್ದೆನೂ ಬರಲ್ಲ ಅವ್ರಿಗೆ. 24 ಗಂಟೆಯಲ್ಲಿ 20 ಗಂಟೆ ಕೆಲಸ ಮಾಡಿದ್ರೇ ಅವರಿಗೆ 4 ಗಂಟೆ ಮೇಲೆ ಹೆಚ್ಚು ನಿದ್ದೆ ಮಾಡೋಕ್ಕೆ ಸಾಧ್ಯನೇ ಇಲ್ಲದೆ ಇರುವಂಥ ಬಾಡಿ ಅವ್ರದ್ದು. ಸೊ ಅಷ್ಟು ಎನರ್ಜಿ ಇದೆ ಆ್ಯಂಡ್ ಎಂತೂಸಿಯಾಸಮ್ ಇದೆ. ಮಾಡಬೇಕು ಅಂತ ಎಲ್ಲ ಮಾಡಬೇಕು ಅಂತ ಬಯಸ್ತಾರೆ. ಬಟ್ ನಂದು ಥಿಂಕಿಂಗ್ ಏನಂದರೆ, ಅವರು ಪ್ರಯಾರಿಟೈಸ್ ಮಾಡಿಕೊಂಡು ಕೆಲವುದರಲ್ಲಿ ಫೋಕಸ್ ಮಾಡಿದರೆ ಅವರು ಭಾಳ ಸಕ್ಸಸ್ಫುಲ್ಲು ಆಗ್ತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. 2ನೇದು, ಶಿವಕುಮಾರ್ ಅವರು ಏನಾನ ಒಂದು ಗುರಿ ಇಟ್ಟರೆ ಮಾಡೇ ತೀರುವಂಥ ಮನುಷ್ಯ. ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ನೋಡ್ತಾ ಇದ್ದೀವಿ. ಬಿಡದಿ ಅಂತಾದರೂ ನೀವು ಹೇಳಿ, ನಾವು 101 ಅದರ ಬೇರೆ ಬೇರೆ ಉದಾಹರಣೆಗಳನ್ನ ನಾನು ಕೊಡಬಲ್ಲೆ. ಅವ್ರಿಗೆ ಇರುವಂಥ ಆರ್ಗನೈಸೇಷನ್ ಕೆಪಾಸಿಟಿ ಬಹುಶಃ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ. ಶಿವಕುಮಾರ್ ಅವ್ರಿಗೆ ಸ್ಟ್ರೆಂತ್ ಯಾವುದಿತ್ತು? ಈಗ ಬೆಂಗಳೂರಿಗೆ ನಾನಾ ಪ್ರಾಜೆಕ್ಟ್ಸು ಅವರು ಹಾಕಿದ್ದಾರೆ. ಈಗ ಉದಾಹರಣೆಗೆ ಈಗ ಅದರಲ್ಲಿ ಎಷ್ಟು ಟನಲ್ಗೂ ಬರ್ತೀನಿ. ಅದಕ್ಕೆ ಮೊದಲು ನೀವು ಒಪ್ತಿರೋ ಬಿಡ್ತೀರಾ, ಅದು ಇನ್ನೊಂದು ಸತಿ ಚರ್ಚೆ ಮಾಡೋಣ. ಗಾರ್ಬೇಜು 2006ನೇ ಇಸ್ವಿಯಲ್ಲಿ ಆಗಿರೋ ಗಾರ್ಬೇಜ್ ಟೆಂಡರ್ಸು ಇವತ್ತುವರೆಗೆ ಹೊಸ ಟೆಂಡರ್ ಆಗಿಲ್ಲ, ಆಗಕ್ಕೆ ಬಿಟ್ಟಿಲ್ಲ. ಓನ್ಲಿ ಶಿವಕುಮಾರ್ ಅವರು ಈಗ ಹೊಸ ಗಾರ್ಬೇಜ್ ಟೆಂಡರ್ ಸಿಸ್ಟಮ್ ಮಾಡಿ ಟೆಂಡರ್ ಮಾಡೋದಕ್ಕೆ ಸಾಧ್ಯ ಆಗಿರೋದು. ಈಗ ಬೆಂಗಳೂರಲ್ಲಿ
ನೋಡಿ 1.5 ಕೋಟಿ ಜನ ಇದ್ದಾರೆ, 1.5 ಕೋಟಿ ವಾಹನಗಳಿದ್ದಾವೆ. ಹೌದು. ಇಷ್ಟು ವಾಹನ ಯಾವ ಸಿಟಿಯಲ್ಲೂ ಇಲ್ಲ. ರೈಟ್. ಮೆಟ್ರೋ ನಾವು ಮಾಡ್ತಾ ಇದ್ದೀವಿ, ಬಸ್ಸುಗಳು ಜಾಸ್ತಿ ಆಗ್ತೀವಿ, ರೈಡು ಸಬರ್ಬನ್ ರೈಲು ಮಾಡ್ತಾ ಇದ್ದೀವಿ. ಇದೆಲ್ಲ ಮಾಡಿದರೂ ಕೂಡ ಬೆಂಗಳೂರಲ್ಲಿರೋ ರೋಡ್ ಕೆಪಾಸಿಟಿ ಸಾಲದು. ಸರಾಸರಿ ಬೆಂಗಳೂರಲ್ಲಿ 13% ರೋಡ್ ಇದೆ. ಆ್ಯಕ್ಚುಲಿ 17-18% ಆದರೂ ಇರಲೇಬೇಕು ಮಿನಿಮಮ್. ಈಗ ನಾವು ಇರೋ ರೋಡ್ಗಳನ್ನ ವೈಡನ್ ಮಾಡೋಕ್ಕೆ ಹೋದರೆ ನಿಮ್ಮನೆ ಹೊಡಿಬೇಕು, ನಮ್ಮನೆ ಹೊಡಿಬೇಕು. ಸುಮ್ಮನೆ ಬಿಡ್ತೀರಾ ನೀವು? ದುಡ್ಡು ಖರ್ಚಾಗುತ್ತೆ, ಅದು ಬೇರೆ ವಿಷಯ. ಮನೆ ಹೊಡಿಯೋಕ್ಕೆ ಹೋದರೆ ಯಾರು ಸುಮ್ಮನೆ ಬಿಡ್ತಾರೆ? ಜನ ದೊಣ್ಣೆ ಎತ್ಕೊಂಡು ಬೀದಿಗಿಳಿತಾರೆ. ಸೊ ಹೇಗೆ ಮಾಡೋದು? ರೋಡ್ ಕೆಪಾಸಿಟಿ ನಾವು ಇನ್ಕ್ರೀಸ್ ಮಾಡಬೇಕು, ರೋಡ್ ಲೆಂಗ್ತು ವಿಡ್ತು ಇನ್ಕ್ರೀಸ್ ಮಾಡಬೇಕು ಅಂದರೆ ಇಲ್ಲ ಎಲಿವೇಟೆಡ್ ರೋಡ್ ಮಾಡಬೇಕು, ಇಲ್ಲ ಟನಲ್ ರೋಡ್ ಮಾಡಬೇಕು. ಇದು ಕೂಡ ಶಿವಕುಮಾರ್ ಅವರಿಂದ ಮಾತ್ರ ಸಾಧ್ಯ. ಅದನ್ನೆಲ್ಲವನ್ನು ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಸೊ ಅವರ ಕೆಪಾಸಿಟಿ. ಆಮೇಲೆ GBA ಆ್ಯಕ್ಟು, ಇದು ಕೂಡ 10 ವರ್ಷದ ಹಿಂದೆ ಆಗಬೇಕಾಗಿದ್ದು. ನಾನು ಕೂಡ BJP ಸರ್ಕಾರ ಇದ್ದಾಗ ನಾನು ಅಪೋಸಿಷನ್ ಪಾರ್ಟಿ MLA ಆಗಿ ಆ ಕಮಿಟಿಯಲ್ಲಿದ್ದಾಗ ಎಲ್ಲರೂ ಒಪ್ಕೊಳ್ತಾರೆ, ಹೌದು BBMP ಅದು ಕೆಲಸ ಮಾಡ್ತಾ ಇಲ್ಲ, ಇವತ್ತಿರೋ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರು ಆಗೋದೇ ಇಲ್ಲ ಅಂತ ಎಲ್ಲ ಒಪ್ಕೊಳ್ತಾರೆ. ಆದರೆ ರೀಸ್ಟ್ರಕ್ಚರ್ ಮಾಡೋಕ್ಕೆ ಯಾರ ಕೈಲೂ ಆಗಲಿಲ್ಲ. ಕೊನೆಗೆ ಶಿವಕುಮಾರ್ ಅವರೇ GBA ರೀಸ್ಟ್ರಕ್ಚರಿಂಗ್ ಮಾಡಿದ್ದು. ಅಲ್ಲಿ ಏನು ರೀಸ್ಟ್ರಕ್ಚರ್ ಮಾಡಿದ್ರೆ ಏನು ಬಂದು ಸರ್? 8 ವರ್ಷದಿಂದ ಬೆಂಗಳೂರಿಗೆ ಮೇಯರ್ ಇಲ್ಲ, ಎಲೆಕ್ಷನ್ ಆಗಿಲ್ಲ, ಅದು ಬೇರೆ ವಿಷಯ, ಅದು ಸಪ್ರೇಟ್ ವಿಷಯ. ನಾನು ಒಪ್ಕೊಳ್ತೇನೆ. ನಾನು ಕಾನ್ಸ್ಟಿಟ್ಯೂಷನಲ್ಲಿ, ಸಂವಿಧಾನದಲ್ಲಿ ನಂಬಿಕೆ ಇರೋನಾಗಿ ಕಾಂಗ್ರೆಸ್ ಪಕ್ಷ 73rd 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ದೇ ನಾವು ಕಾಂಗ್ರೆಸ್ ಪಾರ್ಟಿ ಮಾಡಿ. ಆದರೆ ಇವತ್ತು ಎಲೆಕ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಒಪ್ಪೋದಿಲ್ಲ. ಅದನ್ನ ನಾನೇನು ಡಿಫೆಂಡ್ ಮಾಡ್ಕೊಳಕ್ ಹೋಗೋದಿಲ್ಲ. ಇರ್ಬೋದು GBA ರೀಸ್ಟ್ರಕ್ಚರಿಂಗ್ ಕಾರಣದಿಂದ ನಿಧಾನ ಆಗಿದೆ, ಸತ್ಯನೇ. ಏನೇ ಆದರೂ ಕೂಡ ಟೈಮ್ ಟು ಟೈಮ್ ಎಲೆಕ್ಷನ್ ಆಗಬೇಕು. ಈ ವಿಷಯದಲ್ಲಿ ನಾನು ಸುಮ್ಮನೆ ನಿಮ್ಮ ಹತ್ರ ವಿತಂಡವಾದ ಮಾಡಕ್ಕೆ ಹೋಗೋದಿಲ್ಲ. ಆದರೆ ಈಗ GBA ರೀಸ್ಟ್ರಕ್ಚರಿಂಗ್ ಆಗಿಬಿಟ್ಟಿದೆ. ಈಗ SIR ನಡೀತಾ ಇದೆ. SIR ಆದಮೇಲೆ ಎಲೆಕ್ಷನ್ ಮಾಡಲೇಬೇಕು. ಎಸ್. ಸಿದ್ದರಾಮಯ್ಯನವರ ಅಸಮಾಧಾನ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ಈಗ ಸಿದ್ದರಾಮಯ್ಯನವರ ಅಸಮಾಧಾನವನ್ನು ನಾವ್ಯಾರು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರೇ ಎಲ್ಲರ ಅಸಮಾಧಾನವನ್ನು ಕೊನೆಗೆ ಹ್ಯಾಂಡಲ್ ಮಾಡಬೇಕಾಗಿರೋರು ಅವರೇ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವತ್ತಿಗೂ ಕೂಡ ಮೆಜಾರಿಟಿ ಸಿದ್ದರಾಮಯ್ಯನವ್ರಿಗೆ ಗೌರವ ಕೊಡ್ತಾರೆ. ಅವ್ರ ಅಧಿಕಾರದಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು. ಅವ್ರದ್ದು ಒಂದು ಸ್ಟ್ಯಾಚರ್ ಇದೆ. ಸೊ ಹಾಗಾಗಿ ಅಲ್ಟಿಮೇಟ್ಲಿ ಅವ್ರಿಗೆ ಏನೇ ಅಸಮಾಧಾನ ಇದ್ದರೂ ಕೂಡ ಅದನ್ನು ನಮ್ಮ ಅಸಮಾಧಾನ ಪರಿಹಾರ ಮಾಡಬೇಕಾಗಿರೋರು ಸಿದ್ದರಾಮಯ್ಯನವರೇ. ಸೊ ಅವರು ಶಿವಕುಮಾರ್ ಅವರು ಇಬ್ಬರು ಕೈ ಜೋಡಿಸಿದ್ರೇ ನಮ್ಮದು ಎರಡು ಚಕ್ರ ಜೋಡಿ ಮುಂದೆ ಹೋದ್ರೇ ನಮ್ಮ ಗಾಡಿ ಸಾಗೋದು. ಸೊ ಹಾಗಾಗಿ ಏನೇ ಇದ್ರೂ ಕೂಡ ಸಿದ್ದರಾಮಯ್ಯನವರು ಅದನ್ನು ನುಂಗ್ಕೊಳ್ತಾರೆ. ನಾವೆಲ್ಲ ಅವ್ರ ಮೇಲೆ ಅವಲಂಬಿತವಾಗಿದ್ದೀವಿ, ಶಿವಕುಮಾರ್ ಅವ್ರ ಮೇಲೆ ಅವಲಂಬಿತರಾಗಿದ್ದೇವೆ. ಅವರು ಇಬ್ಬರು ಸೇರಿ ನಮ್ಮನ್ನು ಮುಂದುವರಿಸ್ತಾರೆ ಅಂತ ನನ್ನ ನಂಬಿಕೆ. ಇವೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತವೆ. ನ್ಯಾಷನಲ್ ಪಾಲಿಟಿಕ್ಸ್ ಹೋಗ್ತಾ ಇರೋ ರೀತಿ ಏನು ಅನ್ನಿಸ್ತಾ ಇದೆ? ಎಲ್ಲ ದೂರದಲ್ಲಿ ಒಂದು ಏನೋ ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್ ಅಂತಾರಲ್ಲ, ಆ ಥರದ್ದು ಏನಾದ್ರು ಕಾಂಗ್ರೆಸ್ಸಿಗೆ ಕಾಣಿಸ್ತಾ ಇದೆಯಾ? ಈ ಏನಾಗುತ್ತೆ ನೋಡಿ, 24ನೇ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸು 100 ಸೀಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಹೇಳಬೇಕು ಅಂದರೆ. ಆದರೆ ಜನ ಮನಸ್ಸು ಮಾಡಿದರು. ಜನಕ್ಕೆ ಎಲ್ಲೋ ಒಂದು ಕಡೆ ಸಾಕು ಅನ್ನಿಸ್ಬಿಟ್ಟಿತ್ತು. ಅಂದರೆ 100 ಸೀಟು ದಾಟ್ತೀವಿ ಅಂತ ಒಂದು ಜನರಲ್ ಇದ್ದರೂ ಕೂಡ ನಿಖರವಾಗಿ ಇಂತಿಂಥ ರಾಜ್ಯದಲ್ಲಿ ಸೀಟ್ ಬರುತ್ತೆ ಹಾಗೆ ಈಗ UPಯಲ್ಲಿ ನನಗೂ ಈಗ ನಾನು ಬಿಟ್ಬಿಡಿ, ಯೋಗೇಂದ್ರ ಯಾದವ್ ಅವರು ಹೇಳಿದರು ಅರ್ಧ ಸೀಟ್ಗಿಂತ ಹೆಚ್ಚು BJPಗೆ ಬರೋದಿಲ್ಲ UPಯಲ್ಲಿ ಅಂತ ಎಲೆಕ್ಷನ್ಗೆ ಮೊದಲು. ನಾವೆಲ್ಲ ಯೋಗೇಂದ್ರ ಯಾದವ್ಗೆ ರೆಸ್ಪೆಕ್ಟ್ ಮಾಡ್ತೇವೆ, ಅವರು ಬುದ್ಧಿವಂತರಿದ್ದಾರೆ. ಆದರೆ ನಾನು ಅವರು ಕೇಳಿದಾಗ ನನಗೆ ಯಾಕೋ ನಂಬಿಕೆ ಬರಲಿಲ್ಲ. ಸೆಫಾಲಜಿಸ್ಟ್ಗಳಿಗೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇರಬಾರ್ದು, ಅದು ಒಪ್ಕೊಳ್ತೇನೆ. ಬಟ್ ಐ ಥಿಂಕ್ ಯೋಗೇಂದ್ರ ಯಾದವ್ ಅವರು ಅವರ ಲೈಕ್ಸು ಡಿಸ್ಲೈಕ್ಸು ಪ್ಲಸ್ ಅವರ ಪ್ರೊಫೆಷನನ್ನು ಸಪ್ರೇಟ್ ಮಾಡುವ ಮಟ್ಟಿಗೂ ಅಷ್ಟು ಸ್ಥಿತಿ ಪ್ರಜ್ಞರು ಇದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ಎಸ್, ವಿ ಆರ್ ಆಲ್ ಬಯಾಸ್ಡ್, ಬಟ್ ಬಯಾಸು ನಮ್ಮ ಪ್ರೊಫೆಷ್ನಲ್ ವರ್ಕ್ ಮಾಡುವಾಗ ಅದರೊಳಗಡೆ ಬರಬಾರದು. ಸೊ ಬಟ್ ಕೊನೆಗೆ ಅವ್ರು ಹೇಳಿದ ಸತ್ಯ ಆಯಿತು. ಉತ್ತರ ಪ್ರದೇಶ, ಮಹಾರಾಷ್ಟ್ರ ನಿಮಗೆ ಗೇಮ್ ಚೇಂಜರ್ ಆಯಿತು. ಸೊ ಹಾಗಾಗಿ ಅದನ್ನ ನಾವು ದೂರ ನಾವು ಅಲ್ಲಿ ಇರಲಿಲ್ಲ, ಆ ಕಾರಣಕ್ಕೋ ಏನೋ ಒಟ್ಟಿನಲ್ಲಿ ನನಗೆ ಅಷ್ಟು ವಿಶ್ವಾಸ ಇರಲಿಲ್ಲ ಅಲ್ಲಿ ಆ ರೀತಿ ಆಗುತ್ತೆ ಅಂತ. ಆದರೆ ಜನ ಮನಸ್ಸು ಮಾಡಿದರು. ಸೊ ಇವತ್ತು ಕೂಡ ಜನ ಒಂದು ರೀತಿ ಇವತ್ತಿನ ಕೇಂದ್ರ ಸರ್ಕಾರದ ಆಡಳಿತ ವ್ಯವಸ್ಥೆಯ ಮೇಲೆ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ. ಮುಖ್ಯ ಕಾರಣ ಇದಕ್ಕೆ ಈ ಏನು ನೀವು ಜಾಬ್ಸ್ ಅಂತೀರಾ ಅಥವಾ ಆಪರ್ಚುನಿಟೀಸ್ ಅಂತೀರಾ,
ಜೀವನೋಪಾಯದ ಮಾರ್ಗಗಳು ಇವುಗಳು ದಿನ ಎಷ್ಟು ಮಟ್ಟಿಗೆ ಆಗಬೇಕಾಗಿತ್ತು ಅದು ಆಗಿಲ್ಲ. ಹಾಗಾಗಿ ಯುವ ಪೀಳಿಗೆ ಏನಿದೆ ಅವರು ದಿನೇ 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 ಅವರು ಇದರಿಂದ ಉದ್ವಿಗ್ನರಾಗ್ತಾ ಇದ್ದಾರೆ. ನಾವು ಆಯಿತು ನೀವಿದ್ದಿದ್ರೆ ಏನು ಮಾಡ್ತಾ ಇದ್ರಾ ಅಂತ ನೀವು ಕೇಳ್ಬೋದು. ಅದೂ ಕೂಡ ನನಗೇನು ಭಾಳ ಕನ್ವಿನ್ಸಿಂಗ್ ಆನ್ಸರ್ ಇದೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೂ ಕೂಡ ನೀವು ಜಾಬ್ಸ್ ಕ್ರಿಯೇಟ್ ಮಾಡ್ತೇನೆ, ನಾನು ಎಲ್ಲ ಲೈವ್ಲಿಹುಡ್ ಆಪರ್ಚುನಿಟೀಸ್ ಕೊಡ್ತೀವಿ ಅಂತ ಹೇಳಿ ಅದರಲ್ಲಿ ತದ್ವಿರುದ್ಧ ರಿಸಲ್ಟ್ ಆದರೆ ಎಲ್ಲೋ ಒಂದು ಕಡೆ ಜನಗಳ ತಾಳ್ಮೆಗೂ ಕೂಡ ಇತಿಮಿತಿ ಇರುತ್ತೆ. ಸೊ ಹಾಗಾಗಿ ಇವತ್ತು ಆ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅಲ್ಲಿ ಜನ್ಸಿಟಿ ಯಾರ ಮೇಲೆ ಅವರು ಆಗ್ಬೋದು ಸರ್? ಈಗ ಜಾರ್ಖಂಡ್ ಸರ್ಕಾರ ಇಲ್ಲ, ನಾನು ಅವರು ಅಲ್ಲ ನಾನು ಇವತ್ತು ಆದರೆ ಯಾವಾಗಲೂ ಯಾರ ಮೇಲೆ ಇರುತ್ತೆ? ಆಡಳಿತಾರೂಢ ವ್ಯವಸ್ಥೆ ಮೇಲೆ ಇರುತ್ತೆ ಅದು. ಇವತ್ತು ಅವರು ಆ ಸ್ಥಾನದಲ್ಲಿದ್ದಾರೆ, ಅವ್ರ ಜವಾಬ್ದಾರಿ ಇತ್ತು ಜಾಬ್ಸು ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡೋದು, ಅವರು ಫೇಲ್ ಆಗಿದ್ದಾರೆ. ಹಾಗಾಗಿ ಸ್ವಾಭಾವಿಕವಲ್ಲೇ ಅವ್ರ ಮೇಲೆ ಹೋಗುತ್ತೆ. ನಾನು ನೀವು ಹೇಳಿದ ಮಾತನ್ನು ನಿನ್ನೆ ರಾತ್ರಿ ಕೂಡ ನಮ್ಮ CM ಅವ್ರಿಗೆ ಹೇಳಿದೆ, ಈ KPSC ಅವರು ನಾವು ಎಷ್ಟು ಹೇಳಿದರೂ ಕೂಡ ಬಂಡ್ರ ಥರ ಮಾಡಬಾರ್ದ ಕೆಲಸ ಎಲ್ಲ ಮಾಡಿ ಕೊನೆಗೆ ಜನರ ಸಿಟ್ಟು ಸರ್ಕಾರದ ಮೇಲೆ ಬರುತ್ತೆ ಸರ್. ಜನಕ್ಕೆ ನಾವು ಹೇಳಿದರೂ ಕೂಡ ಏನು ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅವರು ಇಂಡಿಪೆಂಡೆಂಟ್ ಇದ್ದಾರೆ, ನಾವು ಎಲ್ಲದರಲ್ಲೂ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಇಂಟರ್ಫಿಯರ್ ಆಗೋಕ್ಕಾಗೋದಿಲ್ಲ, ಎಲ್ಲವನ್ನೂ ನಾವು ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಕೂಡ ಹುಡುಗರು ಕೇಳಲ್ಲ ಸರ್. ಹುಡುಗರ ಸಿಟ್ಟು ನಮ್ಮ ಮೇಲೆ ತೀರ್ಕೊಳ್ಳುತ್ತೆ ಸರ್. ನೀವೇನಾದರೂ ಮಾಡಿ ಆ KPSCನ ಸ್ವಲ್ಪ ಸರಿ ರಿಪೇರಿ ಮಾಡಿ ಅಂತ ನಿನ್ನೆ ರಾತ್ರಿ 11 ಗಂಟೆಯಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದೆ. ಇಲ್ಲ ಅಂದರೆ ಸಿಟ್ಟೆಲ್ಲ ನಮ್ಮ ಮೇಲೆ ಬರುತ್ತೆ ಸರ್ ಅಂತ ಹೇಳಿದ್ದೀನಿ. ಇಂಟರ್ವ್ಯೂ ಇವತ್ತು ಅವರ ಚೌಕಾಸಿ ಕಾಲ್ ಅಂತ ಅಲ್ಲಿ ಹೇಳಕ್ ಹೋದ್ರೆ ಈಗ ಅದು ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಗ್ಗೆ ಅಗಿರುವಾಗಿ ಮಾತಾಡಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಆದರೆ ಅಲ್ಲಿ ನಡೀತಾ ಇರೋ ಕೆಲಸಗಳು ನಾವು ಮಾತಾಡಂಗೂ ಇಲ್ಲ, ಸುಮ್ಮನೆ ಇರೋಂಗೂ ಇಲ್ಲ. ನಮಗೆ ಈ ಕೂದಲು ಬೆಳ್ಳಗಾಗಿ ಉದುರೋಗ್ತಾ ಇದೆ, ಈ ವಯಸ್ಸಿನಲ್ಲಿ ನಮಗೆ ಪಿತ್ತ ನೆತ್ತಿಗೇರುತ್ತೆ ಅಂದರೆ ಇನ್ನು ಬಿಸಿ ರಕ್ತದ ಯುವಕರಿಗೆ ಇನ್ನೇನಾಗಬೇಕು? ರೈಟ್. ಆ ಸಿಟ್ಟು ನಾಳೆ ನಮ್ಮೆಲ್ಲೂ ತಿರ್ಕೊಳ್ಳುತ್ತೆ. ಹೌದು, ನಾನು ಒಪ್ತೇನೆ, ಐ ಅಗ್ರಿ. ಬಟ್ ಇವತ್ತು ಅವರು ಪ್ರಾಮಿಸ್ ಮಾಡಿದ್ರು ಕೋಟಿ ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಇವತ್ತು. ಆದರೆ ಯುವಕರ ಪರಿಸ್ಥಿತಿ ಹೈರಾಣ ಆಗಿದೆ, ಆ ಸಿಟ್ಟು ಅವ್ರ ಮೇಲೆ ಇದೆ. ಇದನ್ನು ಅವರು ಪರಿಹಾರ ಮಾಡೋದು ನನ್ನ ಪ್ರಕಾರ ಡೌಟ್ ಇದೆ. ಪರಿಹಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಜನ ಸಂಕಲ್ಪ ಮಾಡಬಹುದು ಅಂತ ನನಗೆ ಕಾಣ್ತಾ ಇದೆ. 2028ರ ಚುನಾವಣೆ ಅಂದರೆ ಒಂದು ಡಿಫ್ರೆಂಟ್ ಎಲೆಕ್ಷನ್ ಅಂತೂ ಆಗುತ್ತೆ. ಹೌದು. ಮೂರನೆಯ ಮಾಸ್ ಲೀಡರ್ ಎಲೆಕ್ಟ್ರಲ್ ಪಾಲಿಟಿಕ್ಸ್ನಿಂದ ದೂರ ಸರಿತೀನಿ ಅಂತ ಹೇಳಿ. ಹೌದು. ದೇವೇಗೌಡರು, ಯಡಿಯೂರಪ್ಪ, ಸಿದ್ದರಾಮಯ್ಯ. ಹೌದು. ಸೊ 3 ಜನ ಮಾಸ್ ಲೀಡರ್ಗಳು ಇಲ್ಲದೇ ಇರುವ ಚುನಾವಣೆ. ಜಾತಿವಾರು ವೋಟ್ ಬ್ಯಾಂಕ್ಗಳು ಹೆಂಗೆ ಬಿಹೇವ್ ಮಾಡ್ತವೆ ಯಾರಿಗೂ ಕ್ಲಾರಿಟಿ ಇಲ್ಲ. ಒಂದು ಅಸ್ಪಷ್ಟ ಸನ್ನಿವೇಶದಲ್ಲಿ ಚುನಾವಣೆಗೆ ಹೋದಂಗೆ ಆಗುತ್ತಾ? ಇಲ್ಲ, ನೀವು ಹೇಳೋದು ವಿಶ್ಲೇಷಣೆ ಒಪ್ತೇನೆ, ಆದರೆ ಅಸ್ಪಷ್ಟ ಅಂತ ನನಗೇನು ಅನಿಸೋದಿಲ್ಲ. ನಾನು ನೋಡುವ ದೃಷ್ಟಿಕೋನ ಏನು ಅಂದರೆ, ಒಂದು ಶಿವಕುಮಾರ್ ಅವರು ಜವಾಬ್ದಾರಿ ತಗೊಂಡಿದ್ದಾರೆ, ಉತ್ಸಾಹಿಗಳು ಇದ್ದಾರೆ, ಅವ್ರಿಗೆ ಈಗ 2 ವರ್ಷಕ್ಕಿಂತ ಕಮ್ಮಿ ಅಷ್ಟೇ ಅವಕಾಶ ಸಿಗ್ತಾ ಇದೆ. ಅವರು ಇನ್ನೂ ಒಂದು 5 ವರ್ಷ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಛಲದಲ್ಲಿ ಅವರಿದ್ದಾರೆ. ಯಾವುದೇ ಒಂದು ಛಲ ಇಟ್ಟರೆ ಅವರು ಗುರಿಯನ್ನು ಮುಟ್ಟುವಂಥ ನಾಯಕತ್ವ ಶಿವಕುಮಾರ್ ಅವ್ರದ್ದು. ಅವರು ಎಲ್ಲ ಅಸ್ತ್ರಗಳನ್ನು ಕೂಡ ಪ್ರಯೋಗ ಮಾಡ್ತಾರೆ ಅದಕ್ಕೆ. ಬಟ್ ಈಗ ನಮ್ಮ ಮುಂದೆ ಇರೋದು ಆಡಳಿತದಲ್ಲಿ ನಾವು ಏನಾದರೂ ಒಂದು ಜನಗಳಿಗೆ ಬದಲಾವಣೆ ಸುಧಾರಣೆಯನ್ನು ಕೊಡಬೇಕು. ಅದನ್ನು ಮಾಡ್ತಾರೆ ಶಿವಕುಮಾರ್ ಅವರು ಅಂತ ನಾನು ನಂಬಿದ್ದೇನೆ. ಸೊ ಅದು ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಮಾಡಿದರೆ 2028ನೇ ಎಲೆಕ್ಷನ್ನಿಗೆ ನಾವು ವಿತೌಟ್ ಆಂಟಿ ಇನ್ಕಂಬೆನ್ಸಿ ನಾವು ಎಲೆಕ್ಷನ್ಗೆ ಹೋದರೆ, ಆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳದ್ದು ಈಗ 1 ನಿಮಿಷದಲ್ಲಿ ಹೇಳೋದಾದರೆ ಅಲ್ಲಿ ಯಾರೂ ಸ್ಪಷ್ಟ ನಾಯಕರು ಇಲ್ಲ. ನೀವು ಹೇಳಿದಾಗೆ ದೊಡ್ಡವ್ರ ಬಗ್ಗೆ ನಾನು ಯಾರ ಬಗ್ಗೆನೂ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೂ ಸ್ಪಷ್ಟ ರಾಜ್ಯ ಮಟ್ಟದ ನಾಯಕರು ಇಲ್ಲ. ಈಗ ಆಕ್ಟಿವ್ ಇರೋರ ಪೈಕಿ ಇಬ್ಬರೇ, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳಿದ್ದಾರೆ ಬಿಟ್ಟರೆ ಅಪ್ಪಿತಪ್ಪಿನೂ ರಾಜಕೀಯದಿಂದ ರಿಟೈರ್ ಆಗ್ತೀನಿ ಅಂತ ಹೇಳಿಲ್ಲ. ಇನ್ಫ್ಯಾಕ್ಟ್ ತದ್ವಿರುದ್ಧವಾಗಿ ನಾನು ರಾಜಕೀಯದಲ್ಲಿ ಆಕ್ಟಿವ್ ಇರ್ತೇನೆ, ಎಲೆಕ್ಷನ್ ನಿಲ್ಲೋದಿಲ್ಲ. ವರ್ಷ ನೀವು ಹೆಂಗೆ ನಡೆಸ್ಕೊತೀರಿ ಅನ್ನೋದ್ರ ಮೇಲೆ ಅದು ಇರ್ಲಿ, ಅವೆಲ್ಲ ಚಾಲೆಂಜಸ್ ಇದೆ ನೋಡಿ. ಈಗ 1.5 ವರ್ಷ ಗೌರ್ಮೆಂಟು ಒಳ್ಳೆ ಗೌರ್ಮೆಂಟ್ ಕೊಡೋದೇ ನಂಬರ್ 1 ಚಾಲೆಂಜ್. ಜೊತೆಗೆ ಸಿದ್ದರಾಮಯ್ಯನವರ ಸಹಕಾರ ನಮಗೆ ಪೂರ್ತಿ ಬೇಕು. ಸಿದ್ದರಾಮಯ್ಯನವರ ಮಾರ್ಗದರ್ಶನ, ಶಿವಕುಮಾರ್ ಅವರ ನಾಯಕತ್ವ, ಇದು ವರ್ಕೌಟ್ ಆದರೆ 28ಅಲ್ಲಿ ಖಂಡಿತ ಗೆಲ್ತೇವೆ. ಯಾಕಂದರೆ ಆಪೋಸಿಷನಲ್ಲಿ ಆ ರೀತಿಯಾದಂಥ
ಒಂದು ಲವಲವಿಕೆ ಆಗಲಿ, ಚಟುವಟಿಕೆ ಆಗಲಿ, ಉತ್ಸಾಹ ಆಗಲಿ, ಅಥವಾ ದೂರದೃಷ್ಟಿ ಕೋನ ಆಗಲಿ, ಅಥವಾ ಜನಾಕರ್ಷಣೆ ಮಾಡುವಂಥ ನಾಯಕತ್ವ ಆಗಲಿ, ಇವ್ಯಾವೂ ಕೂಡ ಕೊರತೆ ನನಗೆ ಕಾಣ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು, ಶಿವಕುಮಾರ್ ಜೊತೆಗೆ ಕೆಲಸ ಮಾಡಿ ಒಂದು ಒಳ್ಳೆ ಸರ್ಕಾರ ಕೊಟ್ಟರೆ ನಾವು 28ನೇ ಚುನಾವಣೆಯಲ್ಲಿ ಒಳ್ಳೆ ಸ್ಥಾನದಲ್ಲಿ ಇರ್ತೇವೆ ಅಂತ ನನ್ನ ನಂಬಿಕೆ. ಒಂದು ಲಾಸ್ಟ್ ಕ್ವಶನ್ ಸರ್, ಡಿ ಕೆ ಶಿವಕುಮಾರ್ ಅವರ ಅಪ್ರೋಚ್ ಹೆಂಗೆ ಅನ್ಸುತ್ತೆ ನಿಮಗೆ? ಅಂದರೆ ಐಡಿಯಾಲಜಿಕಲಿ ವೆರಿ ಸ್ಟ್ರಾಂಗ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಸಿದ್ದರಾಮಯ್ಯನವ್ರಿಗಿತ್ತು. ಹೌದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಅದಿಲ್ಲ. ಹೌದು. ಅವರು ಏನು ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಮಹಾಕುಂಭಮೇಳಕ್ಕೆ ಹೋಗಿ ಡುಬ್ಕಿ ಹಾಕಿ ಬರ್ತಾರೆ, ನಾನು ಹಿಂದೂ ಗರ್ವದಿಂದ ಹೇಳ್ತೀನಿ ಅಂತಾರೆ. ಅವರು ಈ ಕೇಂದ್ರ ಸರ್ಕಾರದ ಜೊತೆಗೆ ಅಥವಾ RSS ಐಡಿಯಾಲಜಿ ಜೊತೆಗೆ ಫೈಟಿಂಗ್ ಮೋಡ್ನಲ್ಲಿಲ್ಲ. ಸೊ ಫೆನ್ಸ್ ಇಟ್ಟರು ಬಿ ಜೆ ಪಿ ವೋಟರ್ಸ್ ಏನಿದ್ದಾರೆ ಅವ್ರನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಅನ್ಸುತ್ತೆ. ಈಸ್ ದಿಸ್ ದ ರೈಟ್ ಅಪ್ರೋಚ್ ಆರ್ ಸಿದ್ದರಾಮಯ್ಯನವ್ರದ್ದು ರೈಟ್ ಅಪ್ರೋಚಾ? ಈಗ ಸಿದ್ದರಾಮಯ್ಯನವರು ಐಡಿಯಾಲಜಿಕಲಿ ತುಂಬ ಕ್ಲಿಯರ್ ಇದ್ದರು, ಮತ್ತು ಅದನ್ನು ಮುಕ್ತವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ವ್ಯಕ್ತ ಮಾಡ್ತಾ ಇದ್ರು. ಶಿವಕುಮಾರ್ ಅವರು ಐಡಿಯಾಲಜಿ ಬಗ್ಗೆ ಅಷ್ಟು ಮಾತಾಡೋದಿಲ್ಲ, ಆದರೆ ಬಾರ್ನ್ ಬೈ ಬ್ಲಡ್ ಅವರು ಕಾಂಗ್ರೆಸ್ ಮ್ಯಾನ್. ಎಸ್, ರೈಟ್. ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸನ್ನು ಇಟ್ಕೊಂಡಿರೋರು, ಅದರಲ್ಲಿ ಏನು ಡೌಟ್ ಇಲ್ಲ. ಕಾಂಗ್ರೆಸ್ನ ನಮ್ಮ ತತ್ವ ಸಿದ್ಧಾಂತ ಏನಿದೆ, ಬಡವ್ರ ಕಡೆಗೆ ಹೆಚ್ಚಿನ ಆದ್ಯತೆ ಇರಬೇಕು, ವೀಕರ್ ಸೆಕ್ಷನ್ಸ್ ಕಡೆಗೆ ಹೆಚ್ಚಿನ ಆದ್ಯತೆ ಇರಬೇಕು, ಪ್ಲಸ್ 3 ಸಮಾಜದ ಎಲ್ಲ ವರ್ಗದ ಜನರನ್ನು ಜೊತೆಗೆ ತಗೊಂಡು ಹೋಗ್ಬೇಕು. ಇದರಲ್ಲಿ ಎಲ್ಲೂ ಕೂಡ ಶಿವಕುಮಾರ್ ಅವ್ರದ್ದು ಕಾಂಪ್ರಮೈಸ್ ಇಲ್ಲ. ನೀವು ಅವ್ರದ್ದು ಯಾವುದಾದ್ರೂ ವಿಷಯದಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ ಅಂತಿದ್ರೆ ತೋರಿಸಿ, ವಿ ಕ್ಯಾನ್ ಡಿಬೇಟ್. ನನ್ನ ಪ್ರಕಾರ ಅವರು ಐಡಿಯಾಲಜಿಲಿ ಕಾಂಪ್ರಮೈಸ್ ಇಲ್ಲ, ಆದರೆ ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಅವರು, ರೈಟ್. ಆಮೇಲೆ ಎಲ್ಲೂ ಕೂಡ ಸೆಕ್ಯುಲರ್ ಅಂತ ಹೇಳಿದರೆ ನೀವು ನಿಮ್ಮ ನಂಬಿಕೆಯನ್ನು ಬಿಡಬೇಕು ಅಂತ ಎಲ್ಲೂ ಇಲ್ಲ. ಸೆಕ್ಯುಲರಿಸಮ್ ಈಸ್ ನಾಟ್ ಅಗೇನ್ಸ್ಟ್ ಯುವರ್ ಫೇತ್. ಸೊ ಶಿವಕುಮಾರ್ ಅವರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಹಾಗಂತೇಳಿ ನನ್ನ ಫೇತ್ ಅನ್ನ ಇನ್ನೊಬ್ಬರ ಮೇಲೆ ಇಂಪೋಸ್ ಮಾಡಬಾರದು ಅನ್ನೋದು ಅಷ್ಟೇ. ಆಯ್ತು, ಅಗ್ರಿ. ಅದನ್ನ ಮಾತಾಡಕ್ ಹೋದ್ರೆ ಅದಕ್ಕೆ 1 ಅವರ್ ಬೇಕಾಗುತ್ತೆ. ಆಯ್ತು, ಓಕೆ, ಐ ಅಗ್ರಿ. ಬಟ್ ನನ್ನ ಫೇತ್ ಅನ್ನ ಇನ್ನೊಬ್ಬರ ಮೇಲೆ ಇಂಪೋಸ್ ಮಾಡಬಾರ್ದು, ಅಷ್ಟು ಮಟ್ಟಿಗೆ ನಾವು ಹೇಳೋದಾದ್ರೆ ಆ ಪ್ರಿನ್ಸಿಪಲ್ ಅನ್ನ ಶಿವಕುಮಾರ್ ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ಈಗ ಅವರು ಅವರು ಏನು ಹಿಂದೂ ಫಿಲಾಸಫಿಯನ್ನು ಫಾಲೋ ಮಾಡ್ತಾ ಇದ್ದಾರೆ, ನಂಬಿಕೆ ಇಟ್ಕೊಂಡಿದ್ದಾರೆ, ಅದನ್ನು ದೈನಂದಿನ ಜೀವನದಲ್ಲಿ ಕಾಣಿಸುತ್ತೆ ಕೂಡ. ಹಾಗಂತೇಳಿ ಎಲ್ಲೂ ಕೂಡ ಇನ್ನೊಬ್ಬರನ್ನ ಕಡಿಮೆ ಅಂತ ನೋಡುವಂಥ ದೃಷ್ಟಿಕೋನ ಇಲ್ಲ ಅವ್ರದ್ದು. ಸೊ ಹಾಗಾಗಿ ಇದು ಸ್ವಾಭಾವಿಕವಾಗಿ ಕೆಲವ್ರಿಗೆ ಏನಿತ್ತು, ನೀವು ಹೇಳಿದ್ರಲ್ಲ ಫೆನ್ಸ್ ಸಿಟ್ಟರ್ಸು, ಕೆಲವರು ಹಿಂದೆ ಎಲ್ಲ ಏನಪ್ಪ ಇವರೆಲ್ಲೋ ಕಾಂಗ್ರೆಸ್ ಅವರು ನಮಗೆ ವಿರುದ್ಧ ಇದ್ದಾರೆ ಅನ್ನುವಂಥ ಭಾವನೆ ಇತ್ತು. ಈಗ ಅಂಥವರು ಕೆಲವರು ಫೆನ್ಸ್ ಸಿಟ್ಟರ್ಸು ಅವ್ರಿಗೆ ಸ್ವಲ್ಪ ಸಮಾಧಾನದಿಂದ ಇದ್ದಾರೆ ನಮ್ಮ ಕಡೆಗೆ, ಅವರ ದೃಷ್ಟಿಕೋನ ಸ್ವಲ್ಪ ಸಮಾಧಾನಕರವಾಗಿ ಇದೆ ಅಂತ ನನಗೆ ಅನಿಸುತ್ತೆ. ತಾವು ಹೇಳ್ತಾ ಇರೋ ಮಾತಿನಲ್ಲೂ ಕೂಡ ಅದು ಕೇಳಿ ಬರುತ್ತೆ. ಇದು ಎಲ್ಲ ಒಂದು ಕಡೆ ನಾವು ಇದನ್ನು ಮ್ಯಾಟ್ರ್ ಆಫ್ ಐಡಿಯಾಲಜಿ, ಮ್ಯಾಟ್ರ್ ಆಫ್ ಪ್ರಿನ್ಸಿಪಲ್ಸ್ ಅನ್ನೋದನ್ನು ಇದ್ದರೂ ಕೂಡ ಅದನ್ನು ಬದಿಗಿಟ್ಟು ಪ್ಯೂರ್ಲಿ ಪೊಲಿಟಿಕಲ್ ಆಗಿ ನಾವು ನೋಡಿದಾಗ ಇದು ಸ್ವಲ್ಪ ಕಾಂಗ್ರೆಸ್ಗೆ ಸ್ವಲ್ಪ 1%, 2% ಅಷ್ಟು ಅನುಕೂಲಕರ ವಾತಾವರಣ ಆಗಬಹುದು. ರೈಟ್ ಅಪ್ರೋಚ್ ಇಲ್ಲ ನೋಡಿ. ಪಾಲಿಟಿಕ್ಸಲ್ಲಿ ಎಲ್ಲ ಅಪ್ರೋಚ್ಗೂ ಪ್ಲಸ್ ಇದೆ, ಎಲ್ಲ ಅಪ್ರೋಚ್ಗೂ ಮೈನಸ್ ಇರುತ್ತೆ. ಸಿದ್ದರಾಮಯ್ಯನವ್ರ ಅಪ್ರೋಚ್ಗೂ ಪ್ಲಸ್ಸೂ ಇದೆ, ಅದನ್ನ ಮೈನಸ್ ಅಂತ ನಾನು ಎಲ್ಲೂ ಒಪ್ಕೊಳ್ಳೋಕೆ ಹೋಗೋದಿಲ್ಲ. ಅದಕ್ಕೆ ಕೆಲವು ಪ್ಲಸ್ಸು ಮೈನಸ್ ಇರುತ್ತೆ, ಇವ್ರ ಅಪ್ರೋಚಲ್ಲಿ ಕೆಲವು ಪ್ಲಸ್ಸು ಮೈನಸ್ ಇರುತ್ತೆ. ಒಟ್ಟಿನಲ್ಲಿ ಪಾರ್ಟಿಗೆ ಅವ್ರ ಅಪ್ರೋಚಿಂದನೂ ನಮಗೆ ಅನುಕೂಲ ಆಗಿದೆ. ಬಿಕಾಸ್ ಕೆಲವು ಸಮಾಜದ ಕೆಲವು ವರ್ಗಗಳು ಕಟ್ಟರ್ಪಂಥಿಯಾಗಿ ನಮ್ಮ ಪರ ನಿಂತ್ಕೊಂಡಿದ್ರು. ಆ ಕಾರಣದಿಂದ ಇವರು ಕೂಡ ಇದರಲ್ಲಿ ಕೆಲವರು ನಮ್ಮ ಪರವಾಗಿ ನಿಂತ್ಕೊಳ್ಳೋ ಅವಕಾಶಗಳಿದೆ. ಬಟ್ ಇನ್ನೂ ಟೂ ಅರ್ಲಿ, ಟೂ ಸೂನ್. ಮುಂದೆ ಏನೇನು ಬೆಳವಣಿಗೆ ಆಗುತ್ತೆ ನೋಡೋಣ. ಎಸ್, ತುಂಬ ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು ಅಜಿತ್ ಅವರು ಮಾತನಾಡಿದ್ದಕ್ಕೆ. ರಾಜ್ಯದ ಹಿರಿಯ ವಿಶ್ಲೇಷಣೆಕಾರರು, ರಾಜ್ಯದ ಹಿರಿಯ ಪತ್ರಿಕಾಕಾರರು, ನೀವು ಮಾಧ್ಯಮ ಹಿರಿಯರು. ಸೊ ನಿಮ್ಮ ಜೊತೆ ಮಾತಾಡೋದು ನಮಗೂ ಒಂದು ವಿಶೇಷ ಅವಕಾಶ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಸರ್. ಇದಾಗಿತ್ತು ಕೃಷ್ಣ ಬೈರೇಗೌಡರ ಜೊತೆಗೆ ವಿಶೇಷ ಮಾತು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಅವರು ನಿರ್ವಹಿಸ್ತಾ ಇರುವ ಕೆಲಸಗಳಿಗೆ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.